ಜನರೇಷನ್ ಅಲ್ಲಿ 43,000 ತಾನೆ ಬಾ ಒಂದು ಟ್ರಿಪ್ ಹೊಡಿಯೋಣ, ಬಾ ಒಂದು ಕೇದಾರ್ನಾಥ್ ಹೋಗೋಣ ಆತರ ಒಂದು ಪ್ಲಾನ್ ಮಾಡೋ ಜಾಗದಲ್ಲಿ ನೀವು 45,000 3 ಜನ ಇನ್ವೆಸ್ಟ್ ಮಾಡಿ ಒಂದು 1.3 lakhs ಇಟ್ಕೊಂಡು ಒಂದು ಸೆಟಪ್ ಮಾಡಿದೀರಾ ಅಂದ್ರೆ ಗ್ರೇಟ್ ಬ್ರೋ. ಸೊ ಕೇಳಿದಾಗೆಲ್ಲ ತುಂಬಾ ಜನ ಬೈತ್ ಕಳ್ಸಿದ್ದಾರೆ. ಹೌದಾ? ತುಂಬಾ ಜನ ಬೈತ್ ಕಳ್ಸಿದ್ದಾರೆ. ನಿಮ್ಗೆ ಏನ್ ಬಂದ್ರ ತಿಂದ್ರ ಹೋಗಿ ಅದೆಲ್ಲ ಎಂತ ನಿಮ್ಗೆ ಅಂತ ಎಲ್ಲ ಸರ್ ಫ್ರಾಂಚೈಸಿ ಸುಮ್ಮನೆ ಅಟ್ಲೀಸ್ಟ್ ಸುಳ್ಳು ಹೇಳಿ ಅದನ್ನು ಕಲಿಯೋಣ ಅಂತ ಫ್ರಾಂಚೈಸಿ ತಗೊಂತಿದ್ದೀರಾ. ಜನರೇಷನ್ ಅಲ್ಲಿ ಎಲ್ಲ ಬಂಕ್ ಕೊಡದೆ ಮೂವಿಗೆ ಹೋಗಿ ಇಲ್ಲ ಅಂದ್ರೆ ಕ್ಲಾಸಸ್ಗೆ ಹೋಗದೆ ಎಷ್ಟೋ ಪೇರೆಂಟ್ಸ್ ಗೆ ಲಾಸ್ಟ್ ಇಯರ್ ಅಲ್ಲಿ ಗೊತ್ತಾಗೋ ಟೈಮ್ ಅಲ್ಲಿ ಅಂತ ಜನರೇಷನ್ ನೀವು ಕ್ಲಾಸಸ್ ಬಂಕ್ ಮಾಡ್ತಿದ್ದೀರಾ, ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ರನ್ ಮಾಡ್ತಾ ಇದೀವಿ. ಬ್ರದರ್ ನೀವು ಎಲ್ಲಿ ಇರೋದು, ನಿಮ್ಮ ಹೆಸರು, ಏನ್ ಮಾಡ್ತಾ ಇದ್ರಿ? ಸರ್ ನಾನ್ ಬಂದು ಆರ್ ನಗರಿಂದ ಬರೋದು. ನಾನು ಸರ್ ಸಂಜಯ್ ಅಂತ ಅಂದ್ಬಿಟ್ಟು ಪ್ರೆಸೆಂಟ್ಲಿ MBA ಮಾಡ್ತಾ ಇದೀನಿ ಮೇವಾ ಬ್ರಾಂಡೆಡ್ ಬಿಸ್ನೆಸ್ ಸ್ಕೂಲಲ್ಲಿ. ಸೊ ಅದು ಓದ್ಕೊಂತ ಜೊತೆಗೆ ಇದನ್ನು ಮಾಡ್ಕೊಂಡು. ಇದು ನಿಮ್ಗೆ ಪ್ಲಾನ್ ಮುಂಚೆನೆ ಇತ್ತಾ ಇಲ್ಲ ಅಂದ್ರೆ ಏನೋ ಅನಿವಾರ್ಯತೆಯಿಂದ ಇದು ಮಾಡ್ತಾರದ? ಅನಿವಾರ್ಯತೆ ಅಂತಲ್ಲ. ಸೊ ಇದು ಜಸ್ಟ್ ರ್ಯಾಂಡಮ್ ಟಾಕ್ ಇದೆ. ಲೈಕ್ ಬಾಯ್ಸ್ ಸೇರಿದಾಗ ಹೆಂಗೆ ಏನೋ ಒಂದು ನಾವು ಬಿಸ್ನೆಸ್ ಪ್ಲಾನ್ ಮಾಡ್ಬೇಕು, ಏನೋ ಬಿಸ್ನೆಸ್ ಮಾಡೋದು ಹೆಂಗ್ ಬರುತ್ತೋ ಅದೇ ತರ ಇದೆ. ಹೆಂಗೆ ಮೈಸೂರಿಗೆ ಹೋದಾಗ ಒಂದು ಪ್ಲಾನ್ ಬಂದಿದ್ದು. ಸೊ ಅದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ನಾವು ಪ್ಲಾನ್ ಮಾಡಿ ಅದಕ್ಕೆ ವರ್ಕ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನೀವು ಒಬ್ರೇನಾ ಇಲ್ಲ ಅಂದ್ರೆ ಯಾರು ಪಾರ್ಟ್ನರ್ಸ್ ಇದಾರಾ? ನಮ್ಗೆ ಇನ್ನೂ 2 ಫ್ರೆಂಡ್ಸ್ ಇದಾರೆ. ನನ್ನ ಹೆಸರು ಸಂಜಯ್ ಅಂತ ಅಂದ್ಬಿಟ್ಟು, ವೇಲನ್ ಅಂಡ್ ತರುಣ್ ಅಂತ. ಸೊ 3 ಜನ ಪಾರ್ಟ್ನರ್ಸ್ ಇದಕ್ಕೆ? 3 ಜನ. ಸೊ ಇದರಲ್ಲಿ ಆಲ್ರೆಡಿ ಡೇಸ್ ವರ್ಕ್ ಮಾಡೋದಾ ಇಲ್ಲ ಹೇಗೆ ಇದು? ಇಲ್ಲ ಸರ್, ನಾನು ಮತ್ತೆ ವೇಲನ್ ರೆಗ್ಯುಲರ್ ಆಗಿರ್ತೀವಿ. ಫ್ಯೂ ಟೈಮ್ಸ್ ನಾನು ಬರಕ್ ಆಗೋದಿಲ್ಲ, ವೇಲನ್ ರೆಗ್ಯುಲರ್ ಆಗಿರ್ತಾರೆ. ತರುಣ್ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಇರ್ತಾರೆ, ಯಾಕಂದ್ರೆ ಸ್ಲೀಪಿಂಗ್ ಪಾರ್ಟ್ನರ್, ಹಾಗಾಗಿ ಅವ್ರು ವೀಕ್ಲಿ ಒನ್ಸ್ ಇರ್ತಾರೆ. ಓಕೆ, ಪರ್ಫೆಕ್ಟ್. ಇದು ಹೋಲ್ ಸೆಟಪ್ ಏನ್ ಎಷ್ಟಾಯ್ತು? ನಿಮ್ ಕ್ಯಾಪಿಟಲ್ ಒಬ್ಬೊಬ್ರದ್ದು ಈಚೆ ಎಷ್ಟಿದೆ? ಸರ್ ಅರೌಂಡ್ ನಮ್ದು ಎಲ್ಲರೂ ಸೇರಿ ಒಂದು 40,000 ಆಗಿದೆ. 40,000 ಕ್ಯಾಪಿಟಲ್ 40 ನಾವು ಖರ್ಚು ಎಲ್ಲ ಆಲ್ಮೋಸ್ಟ್ ಒಂದು 45 ಆಗಿದೆ. 45 ಪರ್ ರೇಟ್ 45. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅದು ಹೇಗೆ ಸರ್? ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ಅವ್ರು ರೆಗ್ಯುಲರ್ ಆಗಿ ಬರೋದಿಲ್ಲ. ಓಕೆ. ಸೊ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಸೊ ಯಾವ್ದೇ ರೀತಿ ಅವರು ರೆಗ್ಯುಲರ್ ಆಗಿ ಬರೋದಾಗ್ಲಿ, ನಾವ್ ಹೆಂಗ್ ಇವಾಗ ನಾವಿಬ್ರು ಹೆಂಗ್ ರೆಗ್ಯುಲರ್ ಇರ್ತೀವಿ, ನಾವು ರೆಗ್ಯುಲರ್ ಇರ್ತೀವಿ. ಸೊ ಅವ್ರು ರೆಗ್ಯುಲರ್ ಇರೋದಿಲ್ಲ. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ತಾರೆ. ಹಾಗಾಗಿ ಅವ್ರಿಗೆ ನಾವು ಪರ್ಸೆಂಟೇಜ್ ಪ್ರಕಾರ ಡಿವೈಡ್ ಆಗ್ತೀವಿ. ಇದನ್ನ ಪರ್ಸೆಂಟೇಜ್ ವೈಸ್ ಹೇಳ್ಬೋದು ಅಂದ್ರೆ ಅವ್ರಿಗೆ ಎಷ್ಟು ಹೋಗುತ್ತೆ? ನಿಮ್ಮಿಬ್ರಿಗೆ ಈಕ್ವಲ್ ಆಗಿರುತ್ತೆ? ನಮ್ಮಿಬ್ರಿಗೆ ಈಗ 40% ನಮ್ಮಿಬ್ರಿಗೆ ಬರುತ್ತೆ. ಸೊ ಅವ್ರಿಗೆ 20% ಹೋಗುತ್ತೆ. 20%. ಸೊ ಅವ್ರ ಕ್ಯಾಪಿಟಲ್ 40% ಈಕ್ವಲ್ ಆಗಿ ಹಾಕಿದ್ರು ಅವ್ರಿಗೆ ಏನಕ್ಕೆ 20% ಅಂದ್ರೆ ಇದು ನೀವು ಪ್ರಾಪರ್ ಆಗಿ ಯಾವ ಬೇಸಿಸ್ ಮೇಲೆ ಇದು ಸೆಟ್ ಮಾಡಿದ್ರೆ ಸರ್? 20% ಯಾಕಂದ್ರೆ ಕ್ಯಾಪಿಟಲ್ ಇದ್ದಾಗ ಈಕ್ವಲ್ ಆಗಿದ್ದಾಗ ಈಗ ಮೊದಲನೇದು ಬಂದ್ಬಿಟ್ಟು ಇದು ಸುಮ್ನೆ ಬಂದಿದ್ದ ಒಂದು ಶಾಪ್ ಅಲ್ಲ ಇದು. ಸೊ ನಾವು ಬರ್ಬೇಕು, ಸೆಟಪ್ ಮಾಡ್ಬೇಕು, ವರ್ಕ್ ಲೋಡ್ ಜಾಸ್ತಿ, ಮಾರ್ಕೆಟ್ ಹೋಗ್ಬೇಕು, ಡೈಲಿ ಫ್ರೆಶ್ ಫ್ರೂಟ್ಸ್ ತರಬೇಕು. ಸೊ ಈ ತರ ಎಲ್ಲ ಇದ್ದಾಗ ಓಡಾಡೋದು ಜಾಸ್ತಿ ಇರುತ್ತೆ. ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ವರ್ಕ್ ನಾವು ಡಿವೈಡ್ ಮಾಡ್ಬೇಕಾಗುತ್ತೆ. ಈಗ ಅವರು ಶಾಪ್ ಅಲ್ಲಿ ಇತ್ತಂದ್ರೆ ನಾವು ಹೋಗ್ಬೇಕಾಗುತ್ತೆ, ಇಲ್ಲಿ ನಾನಿದ್ದೇನೆ ಅವ್ರು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಇರೋದು ಊರಿಂದ ಬರ್ಬೇಕು ಹೋಗ್ಬೇಕು. ಹಾಗಾಗಿ ಅವರೇ ಲೈಕ್ ಇಂಡಿವಿಜುವಲ್ ಆಗಿ ಅವರೇ ಬಂದು ನನ್ನ ಇಷ್ಟು ಪ್ರಾಫಿಟ್ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಯಾರಿಗೇನು ಯಾವ್ದು ಪ್ರಾಬ್ಲಮ್ ಇಲ್ಲ, ಡಿಸ್ಕಷನ್ ಏನು ಬಂದಿಲ್ಲ. ಸೊ ಹೆಲ್ದಿಯಾಗಿ ರನ್ ಮಾಡ್ತಾ ಇದೀವಿ, ಯಾವ್ದೇ ರೀತಿ ಇಲ್ಲಿವರೆಗೂ ಬಂದಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಫರ್ ಮಾಡಿದ್ವಿ. ಏನ್ ಪ್ರಾಬ್ಲಮ್ ಏನ್ ಸಫರ್ ಮಾಡಿದ್ರಿ? ನಾವು ಸ್ಟಾರ್ಟಿಂಗ್ ಅಲ್ಲಿ ಸೆಟಪ್ ಮಾಡೋದಕ್ಕೆ ಫಸ್ಟ್ ಇದ್ರ ಬಗ್ಗೆ ಕಲ್ತ್ಕೊಬೇಕಿತ್ತು. ಹೌದು. ಸೊ ಪ್ರಾಪರ್ ಟ್ರೈನಿಂಗ್ ಇಲ್ಲಿಲ್ಲ, ನಮ್ಗೆ ಸಿಕ್ಕಿಲ್ಲ ಅದೊಂದು. ಸೊ ಹಾಗಾಗಿ ನಾವೇ ಖರ್ಚು ಮಾಡಿ. ಇಂಟರಪ್ಟ್ ಮಾಡ್ತೀನಿ. ನಿಮ್ಗೆ ಇದೇ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಇತ್ತಾ ಇಲ್ಲ ಅಂದ್ರೆ ಜಸ್ಟ್ ಇದನ್ನ ನೋಡಿ ಇಷ್ಟಪಟ್ಟಿದ್ದ? ಈಗ ಏನು ಬೇರೆ ಪ್ಲಾನ್ ಇತ್ತಾ? ಇದೇ ಮಾಡ್ಬೇಕು? ಇಲ್ಲ, ನಮ್ಗೆ ಬೇರೆ ಪ್ಲಾನ್ ಇದೆ. ಬೇರೆ ಪ್ಲಾನ್ ಇದ್ದಿದ್ದೆಲ್ಲ ನಮ್ಗೆ ಎಲ್ಲ ಸ್ವಲ್ಪ ದೊಡ್ಡದಾಗೆ ಇತ್ತು. ಸೊ ಮನೆಯವ್ರ ಇನ್ವೆಸ್ಟ್ಮೆಂಟ್ ನಮ್ಗೆ ಅಷ್ಟು ಇಷ್ಟ ಆಗ್ತಿಲ್ಲ, ಯಾಕಂದ್ರೆ ನಾವೇ ದುಡ್ಡು ನಾವು ಸ್ವಂತ ದುಡ್ಡು ಹಾಕಿ. ಇದು ಏನ್ ಕ್ಯಾಪಿಟಲ್ ಹಾಕಿದ್ದೀರಾ? ಈಚ್ 45,000 ಎಲ್ಲ ನಿಮ್ದು? ನಮ್ದು ಓನ್. ಪರ್ಫೆಕ್ಟ್, ಸೂಪರ್ ಬ್ರದರ್. ಸೊ ನಾವು ನಮ್ ಸೇವಿಂಗ್ಸ್ ಏನು ನಮ್ಮ ಮನೆಯವ್ರು ಕೊಟ್ಟಿದ್ದು ಅದು ಇಂಡೈರೆಕ್ಟ್ ಆಗಿ ಮನೆಯವ್ರಿಗೆ ದುಡ್ಡು ಸೇರುತ್ತೆ. ಹೌದು. ಬಟ್ ನಾವು ಮಾಡ್ಕೊಂಡಿರೋದು ಮನೆಯಿಂದ ಯಾವ್ದು ತಗೊಂಡಿಲ್ಲ. ಇಲ್ಲ. ಸೂಪರ್. ಸೊ ಹಾಗಾಗಿ ಕಂಪ್ಲೀಟ್. ಸೊ ಇದೆಲ್ಲ ಏನ್ ಸೆಟಪ್ ಮಾಡಿದೀವಿ ಕಂಪ್ಲೀಟ್ ನಾವು ರ್ಯಾಂಡಮ್ ಟಾಕ್ ಅಲ್ಲಿ ಬಂದಿದ್ದು ಬಿಸ್ನೆಸ್ ಮಾಡೋಣ ನಾವು ಅಂತ. ಸೊ ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ನಾವು ಮಾತಾಡ್ಕೊಂಡು ಇದೇ ಏನಕ್ಕೆ ಮಾಡಿರಲಿಲ್ಲ? ಇದು ಪ್ಲಾನ್ ಅಲ್ಲೇ ಇತ್ತಾ ಇಲ್ಲ ಅಂದ್ರೆ ಹೇಗೆ ಸರ್? ಇದು ಟ್ರೆಂಡಿಂಗ್ ಅಲ್ಲಿ ಇತ್ತು. ನಾವು ಪ್ಲಾನ್ ಮಾಡಿ ಟೈಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇತ್ತು. ನಾವು ಮಾಡೋಣ ಅಂತ ಇದ್ವಿ. ನಮ್ಗೆ ಮಾಡೋಣ ಅಂತ ಹೇಳೋದು ಈಸಿ, ಬಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ವರ್ಕ್ ಮಾಡ್ಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಬ್ಯಾಕ್ ಗ್ರೌಂಡ್ ವರ್ಕ್ ಬೇಕು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಇದಕ್ಕೆ ನನ್ನ ಫ್ರೆಂಡ್ಸ್ ನಮ್ಗೆ ಅದೇ ತರ ಸಪೋರ್ಟಿವ್ ಆಗಿ ಸಿಕ್ಕಿದ್ರು. ಆಯ್ತು ಮಾಡೋಣ ಅಂತ ಹೇಳಿದ್ರು. ಅವ್ರಿಗೇನ್ ಇನ್ಪುಟ್ಸ್ ಬೇಕು ನಾನು ಕೊಡ್ತೇನೆ, ನನಗೇನ್ ಇನ್ಪುಟ್ಸ್ ಬೇಕು ಅವ್ರು ಕೊಡ್ತಿದ್ರು. ಒಂದು ಈಚ್ ಮೆನು ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲರೂ ಜೊತೆಗೆ ಡಿಸಿಷನ್ ತಗೊಂಡಿದೀವಿ. ಜೊತೆ ಅವ್ರು ಯಾರು ಸ್ಲೀಪಿಂಗ್ ಪಾರ್ಟ್ನರ್ ಇದಾರೆ, ಅವ್ರ ಸ್ಲೀಪಿಂಗ್ ಪಾರ್ಟ್ನರ್ ಅವರು ನಾವೇ ಡಿಸಿಷನ್ ತಗೊಳ್ಳೋ ಆತರ ಯಾವ್ದು ಆಗಿಲ್ಲ. ಸೊ ಕಂಪ್ಲೀಟ್ ಆಗಿ 3 ಜನ ಬಂದಾಗ 3 ಜನ ಇದ್ದಾಗ ಅಂಗಡಿ ವಿಚಾರವಾಗಿ ಏನೇ ಇದನ್ನು ತಗೊಂತೀವಿ. ಇಫ್ ಅವ್ರು ಬರಕ್ ಆಗದಿರೋ ಕಾರಣ ಕೆಲವೊಂದು ನಾವೇ ಕಾಲ್ ಮಾಡಿ ಈ ತರ ಸಿಚುವೇಶನ್ ಇದೆ, ಈ ತರ ಡಿಸಿಷನ್ ತಗೊಂಡಿದೀವಿ, ನಿಮ್ ಸಜೆಷನ್ ಏನಿದೆ ಅಂತ ಅವ್ರನ್ನ ಕೇಳ್ತೀವಿ. ಸೊ ಅವರು ಮೆಜಾರಿಟಿ ಟೈಮ್ ಓಕೆ ಡನ್ ಕರೆಕ್ಟ್ ಆಗೇ ಇದೆ, ಮಾಡೋಣ ಜೊತೆಗೆ ಮಾಡೋಣ ಅಂತ. ಬ್ರೋ ನೀವು ಇದನ್ನ ಹೇಗೆ ಕಲ್ತ್ರಿ? ಹೇಗೆ ಇದೆಲ್ಲ ಸೆಟಪ್ ಹೇಗೆ? ಸರ್ ಇದು ಬಂದ್ಬಿಟ್ಟು ತುಂಬಾ ಕಡೆ ಸೆಟಪ್ಸ್ ಇದೆ. ಇದು ಈ ತರ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ. ಹಾಗಾಗಿ ನಾವು ಅಲ್ಲೆಲ್ಲ ನಾರ್ಮಲ್ ಆಗಿ ಹೋದಾಗ ಸುಮ್ನೆ ಕೇಳ್ತಿದ್ವಿ, ಸರ್ ಅದ್ಯಾವ ಚಾಕ್ಲೇಟ್, ಇದ್ಯಾವ ಚಾಕ್ಲೇಟ್, ಯಾವ ಚಾಕ್ಲೇಟ್ ಯೂಸ್ ಮಾಡ್ತೀರಾ? ಅದೊಂದು ಕ್ಯೂರಿಯಾಸಿಟಿ ನಮ್ಗೆ. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, 0% ನಾಲೆಜ್ ನನಗೆ ಇದರಿಂದ. ಸೊ ಕೇಳಿದಾಗೆಲ್ಲ ತುಂಬಾ ಜನ ಬೈತ್ ಕಳ್ಸಿದ್ದಾರೆ.
ಹೌದಾ? ತುಂಬಾ ಜನ ಬೇದ್ ಕಳ್ಸಿದ್ದಾರೆ, ನಿಮ್ಗೆ ಏನ್ ಬಂದ್ರ ತಿಂಗಳ ಹೋಗಿ ಅದಲ್ಲ ಎಂತ ನಿಮ್ಗೆ ಅಂತ ಎಲ್ಲ ಸರ್ ಫ್ರಾಂಚೈಸಿ ನಾವು ಸುಮ್ಮನೆ ಅಟ್ಲೀಸ್ಟ್ ಸುಳ್ಳು ಹೇಳಿ ಅದನ್ನು ಕಲಿಯೋಣ ಅಂತ ಫ್ರಾಂಚೈಸಿ ತಗೊಂತೀವಿ. ಯಾಕಂದ್ರೆ ಇರೋದು ಫ್ರಾಂಕ್ ಆಗಿ ಹೇಳ್ಬೇಕು. ಫ್ರಾಂಚೈಸಿ ತಗೊಂತೀವಿ ಅಂದ್ರೆ ನಂಬರ್ ಕೊಟ್ಬಿಡೋರು, ಅವ್ರದ್ದು ಏನಿದೆ ಅವ್ರದ್ದು ಮಾತಾಡ್ಕೊಳ್ಳಿ, ನಮ್ಮ ಹತ್ರ ಎಲ್ಲ ಏನಿಲ್ಲ ಅಂತ ಬೈದ್ ಕಳ್ಸ್ಕೊಡೋರು. ಅವರೆಲ್ಲ ರಿಲೇಟಿವ್ಸ್. ಅವ್ರು ಕಾಲ್ ಮಾಡಿದ್ರೆ ಅವರು ಸರಿ ನಾನ್ ಬಿಸಿ ಇದೀನಿ ಆಮೇಲೆ ಬನ್ನಿ, ನಾನ್ ಸಿಗ್ತೀನಿ, ನಾನ್ ಮಾತಾಡ್ತೀನಿ, ಇವಾಗ ಆಗಲ್ಲ ಅಂತ ಈ ತರ. ಸೊ ಇನ್ನ ನಮ್ಗೆ ಗೊತ್ತಾಗೋಯ್ತು ಇನ್ನ ಇದು ವರ್ಕ್. ಸೊ ಇದನ್ನ ಮಾಡ್ಬೇಕಂತ ನಿಮ್ ಕ್ಯಾಪಿಟಲ್ ಮೇಲೆ ಹೋಗಿದ್ದ ಇಲ್ಲ ಹೆಂಗೆ? ಇಲ್ಲ ಟ್ರೆಂಡಿಂಗ್ ಇರ್ಲಿತ್ತು. ಟ್ರೆಂಡಿಂಗ್ ಇಲ್ಲಿತ್ತು ಅಂತ ಇದನ್ನ ಟ್ರೆಂಡಿಂಗ್ ಬಿಸ್ನೆಸ್ ಇದು. ಬಟ್ ನಮ್ ತಲೆಯಲ್ಲಿ ಒಂದೊಂದು ಫಿಕ್ಸ್ ಆಗಿತ್ತು. ಯಾಕಂದ್ರೆ ಎಲ್ಲರೂ ಇದನ್ನೇ ಮಾಡ್ತಾ ಇದಾರೆ, ಈಗ ನಾವು ಇದನ್ನೇ ಮಾಡ್ತಾ ಇದೀವಿ, ಫಿಕ್ಸ್ ಆಗಿದ್ದೀವಿ ಇದು ಮಾಡ್ಬೇಕಂತ. ಬಟ್ ಬೇರೆಯವ್ರಿಗಿಂತ ನಮ್ದೇ ಡಿಫ್ರೆಂಟ್ ಆಗಿರ್ಬೇಕು. ಏನ್ ಡಿಫ್ರೆಂಟ್ ಇದೆ ನಿಮ್ದು? ಕಂಪ್ಲೀಟ್ ಪ್ಯಾಕೇಜಿಂಗ್ ಬಯೋಡಿಗ್ರೇಡಬಲ್, ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಸೂಪರ್. ಅಂಡ್ ಕಂಪ್ಲೀಟ್ಲಿ ಹೋಮ್ ಮೇಡ್. ಬ್ರೌನಿ ಇರ್ಬೋದು, ಚಾಕ್ಲೇಟ್ ಕೇಕ್ ಇರ್ಬೋದು, ವೆನಿಲಾ ಇರ್ಬೋದು, ಪ್ರತಿ ಒಂದೂ ಎಲ್ಲ ಹೋಮ್ ಮೇಡ್. ಓಕೆ. ಸೊ ಹೋಮ್ ಮೇಡ್ ಅಂತ ಹೇಳ್ತಿರೋದ್ರಿಂದ ನಿಮ್ಗೆ ಐಡಿಯಾ ಇರ್ಲಿಲ್ಲ ಕೇಕ್ ಎಲ್ಲ ಮಾಡೋದು, ಇದು ಬ್ರೌನೀಸ್ ಎಲ್ಲ ಹೇಗೆ ಕಲ್ತ್ರಿ? ಸರ್ ಇದು ನಾವ್ ಯಾವ್ದು ನಾವು ಮಾಡೋದಿಲ್ಲ. ಸೊ ನಮ್ ಕಸಿನ್ಸ್ ಯಾರು ಇರ್ತಾರೆ, ಕಸಿನ್ಸ್ ಇಲ್ಲ ನಮ್ ಫ್ರೆಂಡ್ಸ್, ಈಗ ನಿಮ್ ಫ್ರೆಂಡ್ಸ್ ಯಾರು ಇರ್ತಾರೆ, ನೀವು ಯಾರು ಬ್ರೌನಿ ಮಾಡ್ತಾರೆ ಅವ್ರ ಹತ್ರ ತಗೊಂಡು ಹೋಮ್ ಬೇಕರ್ಸ್ ನ ಕಾಂಟ್ಯಾಕ್ಟ್ ಮಾಡಿ, ಸೊ ನಮ್ಮ ಕಾನ್ಸೆಪ್ಟ್ ಗೆ ನಮ್ಮ ಪ್ರೈಸಿಂಗ್ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಯಾಕಂದ್ರೆ ಏಕ್ದಮ್ ಅವ್ರು ಹೋಮ್ ಬೇಕರ್ಸ್ ಅಂದಾಗ ಅವರೆಲ್ಲ ತುಂಬಾ ಹೈಜಿನಿಕ್ ಆಗಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ತುಂಬಾ ಹೈಜಿನಿಕ್ ಆಗಿ ಮಾಡ್ತಿದ್ರೆ ಕಾಸ್ಟ್ಲಿ ಇರುತ್ತೆ. ಸೊ ಅವರು ನಮ್ಮ ಪ್ರೈಸ್ ತಗೊಂಡ್ಬಂದು ಅವ್ರ ಹತ್ರ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಒಪ್ಸಿ ಫೈನಲ್ ಆಗಿ ಈ ಪ್ರೈಸ್ ಅಂತ ಫಿಕ್ಸ್ ಮಾಡ್ಕೊಂಡು ಅವ್ರ ಹತ್ರ ರೆಗ್ಯುಲರ್ ಆರ್ಡರ್ ಕೊಡ್ತಿದ್ವಿ. ಈ ತರ ನಮ್ಗೆ ಆಲ್ಮೋಸ್ಟ್ 3 ಇಂದ 4 ಜನ ಬೇಕರ್ಸ್ ಇದಾರೆ ನಮ್ಗೆ ರೆಗ್ಯುಲರ್ ಆಗಿ. ಯಾಕಂದ್ರೆ ಎಲ್ಲಾನು ಒಬ್ರಿಗೆ ಕೊಡಲ್ಲ ನಾವು, ಇಲ್ಲ ಸಮ್ಟೈಮ್ಸ್ ಒಬ್ರು ನಿಮ್ಗೆ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಂಡ್ ಇನ್ನೊಂದು ಬ್ಯಾಕಪ್ ಬೇಕರ್ಸ್ ಇದಾರೆ, ಅವ್ರ ನಾವು ಆರ್ಡರ್ ಮಾಡೋದಿಲ್ಲ ರೆಗ್ಯುಲರ್ ಆಗಿ, ಬಟ್ ಬ್ಯಾಕಪ್ ಬೇಕರ್ಸ್ ತುಂಬಾ ಜನ ಇದಾರೆ. ಮಾಡ್ತೀವಿ ಅಂತಂದಾಗ ಕಸ್ಟಮರ್ ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು. ಸೊ ನಮ್ಗೆ ಯಾಕೆ ಕಂಫರ್ಟೇಬಲ್ ಅದು ಮಾಡಂಗಿದ್ರೆ ಅದು ಬಿಸ್ನೆಸ್ ಏನಾದಿಲ್ಲ. ಕಸ್ಟಮರ್ ನೀಡ್ ಇದು ಫುಲ್ಫಿಲ್ ಮಾಡ್ತಾರಲ್ಲ, ರಿಕ್ವೈರ್ಮೆಂಟ್ ಇರಲ್ಲ. ಸೊ ಹಾಗಾಗಿ ನಾವೇನ್ ಕಲ್ತಿರೋದು ಅಂತಂದ್ರೆ ನಾವು ಓನ್ ನಾವು ಫಸ್ಟ್ ಸ್ಟಾರ್ಟ್ಅಪ್ ಇದು. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಮಾಡಿದೀವಿ. ಏನ್ ಅಪ್ಸ್ ಅಂಡ್ ಡೌನ್ಸ್ ಏನ್ ಫೇಸ್ ಮಾಡಿದ್ರಿ? ಹೌದು, ಬೈ ದ ವೇ ಮನೆಯಲ್ಲಿ ಈ ತರ ಮಾಡ್ತೀನಿ ಅಂದಾಗ ಹೇಗೆ ಸಪೋರ್ಟಿವ್ ಆಗಿತ್ತಾ ಇಲ್ಲ ಕ್ರಿಟಿಸೈಸ್ ಮಾಡಿದ್ರ ಹೇಗೆ? ಫಸ್ಟ್ ಅವ್ರು ಹೇಳಿದೆ ನಾನು ಡೈರೆಕ್ಟ್ ನಮ್ಮ ಅಪ್ಪಗೆ ಹೇಳಿಲ್ಲ. ಅಪ್ಪ ಸುಮ್ನೆ ಹೆಂಗೆ ಅಂದ್ರೆ ಅವ್ರು ನನ್ ಸಪೋರ್ಟ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡ್ತಾರೆ, ಎದುರುಗಡೆ ಇದ್ದಾಗ ಅವ್ರು ಇದ್ ಮಾಡ್ತಾರೆ, ಹಾಳಾಗ್ತೀನಿ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಅಮ್ಮ ಸರಿ ಆಯ್ತು ಅಂದ್ರೆ ಅವ್ರೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಹಿಂಗ್ ಮಾಡಿದ್ರೆ ಸರಿ ಆಯ್ತು ಸುಮ್ನೆ ಇರೋರು ಅವರು. ಸೊ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಅಪ್ಪ ಒಂದ್ಸಲಿ ಹೇಳಿದ್ರಂತೆ, MBA ಮಾಡ್ಬಿಟ್ಟು ಯಾವ್ದಾರು ಆಫೀಸ್ ಹೋಗೋದ್ ಬಿಟ್ಬಿಟ್ಟು ರೋಡಲ್ಲಿ ಒಂದು ಗಾಡಿ ಹಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಏನ್ ಮಾಡಕ್ಕಲ್ಲ, ಲೈಕ್ ಇಂಡಿಯನ್ ಪೇರೆಂಟ್ಸ್. MBA ಕಂಪ್ಲೀಟ್ ಆಗಿದೆ, ರನ್ನಿಂಗ್ ಬ್ರೋ, ಪರ್ಸಿಂಗ್. ಓಕೆ, ಪರ್ಸಿಂಗ್ ಇನ್ನೂ 6 months ಇದೆ. ಸೊ ಅಷ್ಟು ಮುಗಿಯೋಷ್ಟ್ರೊಳಗಡೆ ಏನಾದ್ರು ಒಂದು ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಅಲ್ಲಿ ಇದ್ವಿ ನಾವು. ನಂಗೆ ಮನೆ ಸಪೋರ್ಟ್ ಇವಾಗ ಇರೋದಕ್ಕೇನೆ ನಾವ್ ಇಲ್ಲಿ ನಿಂತ್ಕೊಂಡು ನಾವು ಮಾಡ್ತಾ ಇದೀವಿ. ಸೊ ಮನೆಯವ್ರ ಸಪೋರ್ಟ್ ಇಲ್ಲ ಅಂತ ಅಂದಿದ್ರೆ ನಾವ್ ಇಷ್ಟೆಲ್ಲ ಮಾಡ್ತಾನೂ ಇದಿಲ್ಲ. ನಮ್ ಕೈಲಿ ಏನು ಇದ್ ಮಾಡಕ್ ಆಗಿಲ್ಲ, ಏನು ಬರೀ ಓದು ಇದು. ಯಾಕಂದ್ರೆ ರಿಯಾಲಿಟಿ ಏನಂದ್ರೆ ಪಾಪ ಅವ್ರಿಗೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಪ್ರೆಸೆಂಟ್ ಎಜುಕೇಶನ್ ಅನ್ನೋದು ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ 9 to 5 ಜಾಬ್ ಅನ್ನೋದು ಅಷ್ಟೇ ಆಗ್ಬಿಟ್ಟಿದೆ ಹೊರತು ಅದ್ರಲ್ಲಿ ಏನ್ ಸಫರ್ ಮಾಡ್ತಿದ್ದಾರೆ, ಈ ಪ್ರೈವೇಟ್ ಕಂಪನಿ ವರ್ಕ್ ಮಾಡಿದ್ರೆ ಏನ್ ಸಫರ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಯೂಶಲಿ ಯಾರಿಗೂ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಏನ್ ಮಾಡಿದ್ರೆ ಬಿಸ್ನೆಸ್ ಅಂತ ಯಾಕೆ ಹೋಗ್ತಿದ್ದಾರೆ ಅಂತಂದ್ರೆ ಆ ಪ್ರೆಷರ್, ಆ ವರ್ಕ್ ಲೋಡ್ ನ, ಪ್ರೈವೇಟ್ ಕಂಪನೀಸ್ ಅಲ್ಲಿ ಇರೋ ವರ್ಕ್ ಲೋಡ್ ನ ತಗೊಳಕ್ ಆಗ್ದೇನೆ ಸ್ವಂತವಾಗಿ ಏನಾದ್ರು ಮಾಡ್ಬೇಕು, ನಾವೇಂದಕ್ಕೆ ಒಬ್ರು ಕೈ ಕೆಳಗಡೆ ಇರ್ಬೇಕು ಅನ್ನೋ ಮೈಂಡ್ ಸೆಟ್. ಇವಾಗ ನೀವು ಪರ್ಸನಲ್ ಇದ್ದೀರಾ, ಸೊ MBA ಆಮೇಲೆ ಕೆಲ್ಸಕ್ಕೆ ಹೋಗ್ತೀರಾ ಏನ್ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತೀನಿ ಬ್ರೋ, ಹೋಗ್ತೀನಿ. ಸೊ ಇವಾಗ ನಿಮ್ಗೆ ಇದರಿಂದ ಒಂದು ಕಾನ್ಫಿಡೆನ್ಸ್ ಬಂದಿಲ್ವಾ, ನಾನು ಇದರಿಂದ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತಗೊಂಡೇನೋ ನಾನು ಮುಂದೆ ಮಾಡ್ಬೋದು ಅಂತ? ಖಂಡಿತ ಬ್ರೋ. ಈಗ ನೆಕ್ಸ್ಟ್ ನಾವು ಇದು ರನ್ನಿಂಗ್ ಇಟ್ಕೊಂಡೇನೆ ಒಂದು ಲೈನ್ ಅಪ್ ಅಲ್ಲಿ 3 ಇಂದ 4 ಬಿಸ್ನೆಸ್ ಲೈನ್ ಅಪ್ ಇಟ್ಕೊಂಡ್ಬಿಟ್ಟಿದೀವಿ ನಾವು ಆಗ್ಲೇ. ಸೊ ದುಡ್ಡು ಪ್ಲಾನ್ ಇದೆ. ಸೊ ಹೆಂಗೆ ಅಂತಂದ್ರೆ ದುಡ್ಡು ಬರ್ಬೇಕು ನಮ್ಗೆ. ಯಾಕಂದ್ರೆ ನಮ್ಗೆ ಏನಂದ್ರೆ ಮನೆಯವ್ರ ದುಡ್ಡನ್ನ ಯೂಸ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಗೊತ್ತಿಲ್ಲ. ಅದರ ಅದು ಲಾಸ್ ಆದ್ರೂ ಆಗ್ಬೋದು, ಪ್ರಾಫಿಟ್ ಆದ್ರೂ ಆಗ್ಬೋದು. ಪ್ರಾಫಿಟ್ ಆದ್ರೆ ಖುಷಿ, ಲಾಸ್ ಆದ್ರೆ ಮನೆಯವ್ರ ದುಡ್ಡು ಹಾಳು ಮಾಡ್ದಂಗೆ. ಸೊ ಹಾಗಾಗಿ ಏನೇ ಮಾಡಿದ್ರು ಸ್ವಂತ ದುಡ್ಡಲ್ಲಿ ಮಾಡ್ಬೇಕು ಅನ್ನೋದಿದೆ. ಲಕ್ಷ ಅಂತ ನಾವು ಇನ್ವೆಸ್ಟ್ ಮಾಡ್ತಿಲ್ಲ, ನಮ್ ಕೈಲಿ ಎಷ್ಟು ಕೆಪಾಸಿಟಿ ಇದೆ ಮಾಡ್ಬೋದು. ಇವಾಗಿನ ಜನರೇಷನ್ ಅಲ್ಲಿ 43,000 ತಾನೆ ಬಾ ಒಂದು ಟ್ರಿಪ್ ಹೊಡಿಯೋಣ, ಬಾ ಒಂದು ಕೇದಾರ್ನಾಥ್ ಹೋಗೋಣ ಆತರ ಒಂದು ಪ್ಲಾನ್ ಮಾಡೋ ಜಾಗದಲ್ಲಿ ನೀವು 45,000 3 ಜನ ಇನ್ವೆಸ್ಟ್ ಮಾಡಿ ಒಂದು 1.3 lakhs ಇಟ್ಕೊಂಡು ಒಂದು ಸೆಟಪ್ ಮಾಡಿದೀರಾ ಅಂದ್ರೆ ಗ್ರೇಟ್ ಬ್ರೋ. ಇನ್ನೊಂದೇನ ನಾವು ಎಂಜಾಯ್ ಮಾಡ್ತೀವಿ ಬ್ರೋ, ಫ್ರೆಂಡ್ಸ್ ಜೊತೆ ನಾವು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಏನಂತಂದ್ರೆ ನಾವು ಮನೇಲಿ ನೋಡ್ಕೊಂಡ್ ಬಂದಿರೋ ರೀತಿ ಯಾವ್ದ್ರ ಮೇಲೆ ಎಷ್ಟು ಫೋಕಸ್ ಮಾಡ್ಬೇಕು, ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ನಾವು ಒಂದು ಕಲ್ತ್ಕೊಂಡ್ಬಿಟ್ರೆ ಆಬ್ವಿಯಸ್ಲಿ ನಾವು ಏನೋ ಒಂದು ಅಚೀವ್ ಮಾಡ್ಬೋದು ಅನ್ಸುತ್ತೆ ಬ್ರೋ. ಈಗಲೂ ನಮ್ಗೆ ನಾವು ಇಷ್ಟೆಲ್ಲ ಮಾಡ್ತಿದೀವಿ, ಬಟ್ ಈಗ್ಲೂ ಏನೋ ಭಯ, ಏನು ಮಾಡ್ತಿಲ್ಲ ನಾವು ಲೈಫ್ ಅಲ್ಲಿ ಬ್ರೋ ಅಂತ ಅನ್ಸುತ್ತೆ. ಜನರೇಷನ್ ಇವಾಗ ನೋಡಿ ಬ್ರೋ, ನಿಮ್ಗೂ ಗೊತ್ತು ಹೇಗೆ ಒಬ್ರು ಬರೀ ಒಂದಿಷ್ಟು 43,000 ಟ್ರಿಪ್ ಹೊಡಿತಾರೆ, ಇಲ್ಲ ಅಂದ್ರೆ 80,000 ಸುಮ್ಮನೆ ಒಂದು ಐಫೋನ್ ಹಾಕಿರ್ತಾರೆ ಬ್ರೋ. ಆಬ್ವಿಯಸ್ಲಿ ಹೌದು. ಒಂದು ಫೋನ್ಗೆ ಲಕ್ಷ ಹಾಕಿರ್ತಾರೆ, ಅದು ವ್ಯಾಲ್ಯೂ ಗೊತ್ತಿರಲ್ಲ, ಬಿಡೋದ್ರೆ ಇನ್ನೊಂದು ಹೊಸ ಕೊಡ್ಸಲ್ಲ ತಗೊಳ್ಳೋಣ ಅಂತ. ನೀವು ಆ ಫೋನ್ ಅರ್ಧ ದುಡ್ಡಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬಿಗ್ ಮಾಡಿದ್ದೀರಾ ಬ್ರೋ. ನಾನು ಇವಾಗಲೂ ಫ್ಯೂ ಟೈಮ್ಸ್ ರಿಗ್ರೆಟ್ ಆಗ್ತೀನಿ. ಮನೇಲಿ ಸ್ವಲ್ಪ ಕೇಳಿ ನಾನು ಗಾಡಿ ತಗಿಸ್ಕೊಂಡೆ. ಸೊ ನನ್ನ ಡಿಗ್ರಿ ಇನ್ನೇನು ಮುಗಿತಾ ಬಂತು, ಆ ಟೈಮಲ್ಲಿ ನಾನು ಗಾಡಿ ಇಸ್ಕೊಂಡು ಅವ್ರನ್ನ ಕೈಸ್ಕೊಂಡೆ. ಇವಾಗ ರಿಗ್ರೆಟ್ ಆಗ್ತೀನಿ, ಅದೇ 2.5 ಲಕ್ಷ ಇದ್ದಿದ್ರೆ ನಾನು ಇವಾಗ ಇನ್ನೂ ಒಳ್ಳೆ ಬಿಸ್ನೆಸ್ ಅಂದ್ಬಿಟ್ಟು ಆ ರಿಗ್ರೆಟ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈಗ ಇದನ್ನ ಸ್ವಲ್ಪ ಕ್ಯಾಪಿಟಲೈಸ್ ಮಾಡಿದ್ರೆ. ಸೊ ಈಗಾಗಲೇ 2-3 ಜನ ನಾನು ಫ್ರಾಂಚೈಸ್ ತಗೊಂತೀನಿ ಅಂತ ಬಂದಿದ್ದಾರೆ. ಸೂಪರ್ ಬ್ರೋ. ಅಂಡ್ ನಾವು ಫ್ರಾಂಚೈಸಿ ಕೂಡ ಅಷ್ಟೇ, ನಾವೇನ್ ಸಫರ್ ಆದ್ವಿ, ನಾವೇನ್ ಸ್ಟ್ರಗಲ್ ಪಟ್ವಿ, ಆ ತರ ಬೇರೆ ಫ್ರಾಂಚೈಸಿ ಏನು
ಏನ್ ಪ್ರೈಸ್ ಏನಾದ್ರು ಆತರ ನಾವು ಫ್ರಾಂಚೈಸ್ ಕಾಸ್ಟ್ ತಗೊಂತಿಲ್ಲ ಅಂದ್ರೆ ಇವಾಗ ಕೊಡಕ್ ರೆಡಿ ಇದೀರಾ ಫ್ರಾಂಚೈಸಿನ? ಫ್ರಾಂಚೈಸ್ ಕೊಡಕ್ ರೆಡಿ ಇದೀವಿ ನಾವು. ಯಾರೇ ಬಂದು, ಯಾಕಂದ್ರೆ ಪ್ಲೇಸ್ ಪ್ರಾಪರ್ ಇರ್ಬೇಕು. ಯಾಕಂದ್ರೆ ಈಗ ನೀವು ಅಲ್ಲೇ ಇನ್ನೊಂದಿರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಹಾಕ್ತೀರಿ ಅಂತ ಹೇಳಿ ಅಲ್ಲಿ ಜನನೇ ಬರಲ್ಲ ಅಂತ ಕಡೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳ್ಳಿ ಅಂತ ನಾವು ಹೇಳಲ್ಲ. ಬ್ರೋ ಇವಾಗ ನೀವು ಪ್ಲೇಸ್ ಜಾಗ ಇಟ್ಟಿದ್ದೀರಲ್ಲ, ಸೊ ಇದು ಒಂದು ನಾರ್ಮಲ್ ಒಂದು ಯಾವ್ದೋ ಒಂದು ಇದ್ರ ಕಾಚೆ ಇಟ್ಟಿದ್ದೀರಾ, ಸೊ ಇದೇ ರನ್ ಆಗುತ್ತೆ, ನೀವು ಅವ್ರಿಗೆ ಪೇ ಮಾಡ್ತಿರಲ್ಲ ಇಲ್ಲ ಡೈರೆಕ್ಟ್? ಇಲ್ಲ ಸರ್, ಅವ್ರಿಗೇನು ಆತರ ನಾವು ಪೇ ಮಾಡ್ತಿಲ್ಲ. ಏನು ಅಂತ ಅವ್ರ ಹತ್ರ ನಾವು ಮುಂಚೆನೆ ಕೇಳಿದ್ವಿ. ಯಾಕಂದ್ರೆ ನಾವು ಆಕ್ಚುಲಿ ಮುಂಚೆ ಆಪೋಸಿಟ್ ಇದ್ವಿ. ಸೊ ಅಲ್ಲಿ ನಮ್ಗೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗೋದು ಅಂಡ್ ಸೇಫ್ಟಿ ಇರ್ಲಿಲ್ಲ. ಅದ್ರ ಜೊತೆಗೆ ಇಲ್ಲಿ ಪೊಲೀಸ್ ಅವ್ರದ್ದು ಪ್ರಾಬ್ಲಮ್, ನಮ್ಗೆ ಎತ್ತಿ ಇಲ್ಲಿ ಹಾಕಂಗಿಲ್ಲ ಅದು ಇದು ಅಂತ. ಇಲ್ಲಿ ಹಾಕಿದ್ರು ಬರೋರು ಇಲ್ಲ, ಅಲ್ಲಿ ಆಪೋಸಿಟ್ ಇದ್ವಿ. ಸೊ ಅಲ್ಲಿ ಸ್ಟ್ರೀಟ್ ಅಲ್ಲಿ ಮುಂಚೆ? ಹೌದು, ಸ್ಟ್ರೀಟ್ ಅಲ್ಲೇ ಇದ್ದಿದ್ದು. ಸ್ಟ್ರೀಟ್ ಅಲ್ಲೇ 2 months ರನ್ ಮಾಡಿ ಆಯ್ತಾ, ಅಲ್ಲಿಂದ ಇಲ್ಲಿ ನಾವು ಶಿಫ್ಟ್ ಆಗಿರೋದು. ಅಲ್ಲಿ ಅಲ್ಲಿ ನಮ್ಗೆ ನೋಡಿ, ಈಗ ನಮ್ಮಲ್ಲಿ ಡಿಬಿಸಿ ಇದೆ. ಸೊ ಡಿಬಿಸಿ ಐಸ್ ಕ್ರೀಮ್ ಬೇಕು. ಹೌದು, ಐಸ್ ಕ್ರೀಮ್ ಪ್ರಾಪರ್ ಕಂಡೀಷನ್ ಅಲ್ಲೇ ಇರಬೇಕು. ಅದು ನಾವು ಮೆಲ್ಟ್ ಆಗಿರೋನೆಲ್ಲ ಕೊಟ್ಟರೆ ತಗೊಳಲ್ಲ. ಹೌದು. ಅಂಡ್ ಈಗ ಕೊರಿಯನ್ ಬನ್ನು ಬ್ರೌನಿನೆಲ್ಲ ನಾವು ಹೀಟ್ ಮಾಡಿ ಕೊಡ್ಬೇಕು. ಹೌದು. ಸೊ ಹೀಟ್ ಮಾಡಿದಂದ್ರೆ ಅದು ಟೇಸ್ಟೇ ಕೊಡೋದಿಲ್ಲ ಅದು. ಹೌದು. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ನಾವು ಅಲ್ಲಿ ಅಕ್ಕಪಕ್ಕ ಅಂಗಡಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಳ್ಕೊಡಿ, ಮಾಡ್ಕೊಡಿ ಅಂತ ಕೇಳಬೇಕು. ಸೊ ಅವರು 1 time ಓಕೆ, 2 time ಓಕೆ, ಪ್ರತಿ ಟೈಮ್ ನಾವು ಅದೇ ಹೋಗ್ತಿದಾಗ ಅವ್ರು ಇಗ್ನೋರ್ ಮಾಡೋರು. ಕಸ್ಟಮೈಸರ್ ಬರಬೇಡಿ, ಆಮೇಲೆ ಬನ್ನಿ ಅಂತ ಅಂದ್ಬಿಟ್ಟು. ಸೊ ನಾವು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ಮೇಲೆ ಸೊ ಇದು ಯಾಕೆ ವರ್ಕ್. ಇವಾಗ ಇಲ್ಲಿ ಈ ಜಾಗಕ್ಕೆ ನೀವು ಇಟ್ಟಿರೋ ಜಾಗಕ್ಕೆ ಪೇ ಮಾಡ್ತಿದ್ದೀರಾ? ಇಲ್ಲ ಸರ್, ಯಾವುದೇ ರೀತಿ ನಾವು ಏನ್ ಪೇ ಮಾಡ್ತಿಲ್ಲ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಪಾಪ ಅವ್ರು ಓನರ್ ಒಳ್ಳೆಯವರಾಗಿರೋದ್ರಿಂದ ಸ್ಟೂಡೆಂಟ್ಸ್ ನಾವು ಮಾಡ್ತಿದ್ದೀವಿ. ಓನರ್ ಒಳ್ಳೆಯವರಾಗಿರೋದು. ನಾರ್ಮಲ್ ಇವಾಗ ಒಂದು ಎಂಪೈರ್ ಆಚೆ ಒಂದು ಬೀಡ ಅಂಗಡಿ ಇಟ್ಟಿರೋನ್ಗೆ 30 ಇಂದ 40 ಸಾವಿರ ರೂಪಾಯಿ ಆಬ್ವಿಯಸ್ಲಿ ತಗೊಂತಾರೆ. ಸಣ್ಣದು ಇದೇ ತರ ಬೀಡ ಅಂಗಡಿ ಇಟ್ಟರೆ ನಾನೇ ಮಾತಾಡಿದ್ದೀನಿ, 30 ಇಂದ 40 ಸಾವಿರ ರೂಪಾಯಿ ತಗೊಂಡಿದ್ರೆ ಬೀಡ ಅಂಗಡಿಗೆ. ನಮ್ಗೆ ಏನ್ ಇಲ್ಲಿ ನಮ್ಗೆ ಖರ್ಚು ಅಂತಂದ್ರೆ ಕರೆಂಟ್ ಅದೇ ರನ್ ಆಗುತ್ತೆ. ನೀವು ಬ್ಯಾಟ್ರಿ ಇಲ್ಲ, ಇಲ್ಲ ಅವ್ರಿಗೆ ಪೇ ಮಾಡ್ಕೊಂಡು ಅವ್ರಿಗೆ ಪೇ ಮಾಡ್ತೀವಿ ನಾವು. ಇಷ್ಟಂತ ಬರುತ್ತೆ ಅವ್ರಿಗೆ. ಓಕೆ, ಸ್ಪ್ಲಿಟ್ ಮಾಡ್ಕೊಂತಿದ್ದೀರಲ್ಲ ಈಗ? ಸ್ಪ್ಲಿಟ್ ಅಂತಂದ್ರೆ ಅವ್ರಿಗೊಂದು ಅವ್ರಿಗೆ 1000 ರೂಪೀಸ್ 1500 ಪೇ ಮಾಡ್ಕೊಂತೀರಾ? ಓಕೆ, ನಿಮ್ ಮೇನ್ ಎಕ್ಸ್ಪೆನ್ಸ್ ಅದೊಂದೇ ಎಲ್ಲ ನಿಮ್ದೆ ಕ್ಯಾಪಿಟಲ್. ಇವಾಗ ನಿಮ್ಗೆ ಏನಿದ್ರೆ ರೆಗ್ಯುಲರ್ ರಾ ಮೆಟೀರಿಯಲ್ಸ್ ಒಂದು ಬೇಕಾಗುತ್ತೆ, ತಗೊಂತೀವಿ ಎವ್ರಿ ಮಂತ್. ಇಲ್ಲ ಹೇಗೆ ಬ್ರೋ ಇನಿಷಿಯಲಿ ಸೆಟಪ್ ಆದಾಗ ಬಿಸ್ನೆಸ್ ಹೇಗೆ ರನ್ ಆಗ್ತದೆ, ಇವಾಗ ಹೇಗೆ ರನ್ ಆಗ್ತದೆ ಈ ನಂಬರ್ಸ್? ನಾವು ಫೆಬ್ರವರಿ ಟೈಮಲ್ಲಿ ನಾವು ಫಸ್ಟ್ ಮಂತ್ ಸ್ಟಾರ್ಟ್ ಮಾಡಿದಾಗ ನಮ್ದು ಆಕ್ಚುಲ್ ಸೇಲ್ಸ್ ಬಂದ್ಬಿಟ್ಟು ಅರೌಂಡ್ 130, 140 1 ಮಂತ್. ಸೂಪರ್ ಬ್ರೋ. ಸೆಕೆಂಡ್ ಮಂತ್ ನಿಮ್ ರಿಕವರಿ ಅಲ್ಲೇ ಆಯ್ತಲ್ಲ? ಆಯ್ತು, ನಿಮ್ ಕ್ಯಾಪಿಟಲ್ ರಿಕವರಿ ಆಯ್ತು. ಸೊ ಅಂಡ್ ಸೆಕೆಂಡ್ ಮಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ 150. ಯಾಕಂದ್ರೆ ನಾವು ಒಂದ್ ಕಡೆ ಸ್ಟಾಲ್ ಹಾಕಿದ್ವಿ. ಸ್ಟಾಲ್ 5 ದಿನ ಸ್ಟಾಲ್ ಹಾಕಿದ್ದು ಅರೌಂಡ್ 56,000 to 60,000 ನಮ್ ಸೇಲ್ಸ್. ಓಕೆ, ಸ್ಟಾಲ್ ಅಂದ್ರೆ ಲೈಕ್ ಫಾರ್ ಟೆಂಪರರಿ ಸ್ಟಾಲ್ ಹಾಕಿದ್ದ? ಅಲ್ಲಿ ಜಾತ್ರೆ ಇತ್ತು. ಸೊ ಅದು ಫ್ರೆಂಡ್ ಅವರು, ನಾನೇನು ಸ್ಲೀಪಿಂಗ್ ಪಾರ್ಟ್ ಏನ್ ಹೇಳಿಲ್ಲ, ಅವರು ಸ್ವಂತ ಊರದು. ಹಾಗಾಗಿ ಅಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಒಂದು ಟ್ರೈ ಮಾಡೋಣ, ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಮ್ ಸ್ಟಾಲ್ ನ ತಗೊಂಡೋಗಿ ಅಲ್ಲಿ ಅದೇ ನೆಟ್ವರ್ಕಿಂಗ್ ಇರಲಿ ಅಂದ್ರೆ ಆಗ್ತಿಲ್ಲ ಅನ್ಸುತ್ತೆ. ಅಲ್ಲಿ ಜಾಗ ಹಾಕಕ್ ಬಿಟ್ರೆ ಅಲ್ಲಿ ಹಾಕಕ್ ಬಿಟ್ರೆ, ಯಾಕಂದ್ರೆ ಅವ್ರದೇ ಸ್ವಂತ ಊರಾಗಿರೋದ್ರಿಂದ ಪರಿಚಯ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಓಕೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದು ಮಳೆ ಎಲ್ಲ ಜೋರು, ಆಮೇಲೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ಇದ್ದಾಗೇನೆ ಮಾರ್ಚ್ ಸ್ಟಾರ್ಟಿಂಗ್ ಎಲ್ಲ ಫಿಕ್ಸ್ ಆಗೋಗಿದ್ವಿ. ಸೊ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ನಮ್ಗೆ. ಸೇಲ್ಸ್ ಚೆನ್ನಾಗ್ ಆಗ್ತಿದೆ. ನಾವು ಇದನ್ನೆಲ್ಲ ಕ್ಲೀನ್ ನೋಡಿ, ಇಲ್ಲಿ ಏನಿದೆ ಅಂತ, ಇಲ್ಲಿ ಏನ್ ಚಾಕ್ಲೇಟ್ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಕಂಪ್ನಿ ನೀಟಾಗಿ ಉಜ್ಜಿ ಅದೆಲ್ಲ ಫುಲ್ ಜಿಡ್ ತರ ಇರುತ್ತೆ. ಸೊ ಅದನ್ನ ಒಳಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಡೈಲಿ ಮನೆಗೆ ಎತ್ಕೊಂಡು ಹೋಗ್ತಿದ್ವಿ, ಮನೇಲಿ ತೊಳಿಬೇಕು, ಮನೆಯಿಂದ ರಿಟರ್ನ್ ಎತ್ಕೊಬೇಕು. ಡೈಲಿ ನಾವು ಮಲ್ಕೊಂತಿದ್ದೆ 12:30, 1 o'clock. ಸೊ ನಾವ್ ಇಷ್ಟು ಜನ ಅವ್ರೇನು ಅವ್ರು ಬಂದು ಬೇಗ ಹೋಗ್ಬಿಡ್ತೀರಿ, ಯಾಕಂದ್ರೆ ಅವ್ರಿಗೆ ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಬೇರೆ ನೀವು ಇದೇ ಇದಕ್ಕೆ ಮಲ್ಕೊಂಡಿದ್ದೀವಿ, ಈ ಟೈಮ್ಗೆ ಮಲ್ಕೊಂತಿದ್ದು. ಎಷ್ಟು ಟೈಮಿಂಗ್ಸ್ ಏನಿದು? ಟೈಮಿಂಗ್ಸ್ ಸರ್ ಈಗ 10:30 to ನೈಟ್ 10 o'clock ಇರುತ್ತೆ. 10:30. ಸೊ ಇವಾಗ ನೀವು ಪರಿಚಯ ಇರೋದ್ರಿಂದ ನೀವು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್? ಕಾಲೇಜಲ್ಲಿ ನಾವು ಲೆಟರ್ ಎಲ್ಲ ಕೊಟ್ಟು ಪರ್ಮಿಷನ್ ತಗೊಂಡು, ಸೊ ಅವ್ರ ಹತ್ರ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವು ಮಾಡ್ತಾ ಇದೀವಿ. ಕಾಲೇಜಲ್ಲೂ ಸಪೋರ್ಟ್ ಮಾಡಿದ್ದಾರೆ? ಓಕೆ, ಸೂಪರ್. ಸಪೋರ್ಟ್ ಮಾಡಿದ್ದಾರೆ. ಫ್ಯೂ ಟೈಮ್ಸ್ ಸ್ವಲ್ಪ ಇಂಟರ್ನಲ್ಸ್ ಅದೆಲ್ಲ ಕ್ಲಾಶಸ್ ಆಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ಸ್ ಎಲ್ಲ ಸೇಮ್ ಕಾಲೇಜಾ? ಸೇಮ್ ಕಾಲೇಜ್, ಸೇಮ್ ಕ್ಲಾಸ್. ಸೂಪರ್. ಸೊ ಇಬ್ರು ಕ್ಲಾಸಸ್ ಹೋಗಲ್ಲ? ಬಟ್ ಎಲ್ಲ ಟೈಮ್ ಕ್ಲಾಸ್ ಮಾಡಿಸ್ಕೊಳಲ್ಲ. ಈಗ 4th ಸೆಮ್, ಸೊ ಕ್ಲಾಸಸ್ ರೆಗ್ಯುಲರ್ ಆಗಿ ಇರೋದಿಲ್ಲ. ನಾವು ಪ್ರಾಜೆಕ್ಟ್ ವರ್ಕ್ ಅದು ಇದು ಅಂತ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದ್ದಾಗ ಕಾಲೇಜ್ ಇಬ್ರು ಹೋಗ್ತೀವಿ. ಇಬ್ರು ಹೋಗಿ ಕಾಲೇಜಲ್ಲಿ ಏನಿದೆ ಕಾಲೇಜ್ ವರ್ಕ್ ಅಂದ್ರೆ ಕಾಲೇಜ್ ಏನು ನಾವು ಮಿಸ್ ಮಾಡೋದಿಲ್ಲ. ಸೊ ಕಾಲೇಜ್ ಪ್ರಾಪರ್ ಕಾಲೇಜ್ ಏನ್ ಕೊಡ್ಬೇಕು, ನಮ್ ಸ್ಟಡೀಸ್ ಏನ್ ಟೈಮ್ ಕೊಡ್ಬೇಕು ನಾವು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಅಡಿಷನಲ್ ಆಗಿ ಇದು ಮಾಡ್ತಾ ಇದೀವಿ. ಕಾಲೇಜಲ್ಲಿ ಈಗಿನ ಜನರೇಷನ್ ಅಲ್ಲಿ ಎಲ್ಲ ಬಂಕ್ ಕೊಡದೆ ಮೂವಿಗೆ ಹೋಗಿ, ಇಲ್ಲ ಅಂದ್ರೆ ಕ್ಲಾಸಸ್ಗೆ ಹೋಗದೆ ಎಷ್ಟೋ ಪೇರೆಂಟ್ಸ್ ಗೆ ಲಾಸ್ಟ್ ಇಯರ್ ಅಲ್ಲಿ ಗೊತ್ತಾಗೋ ಟೈಮ್ ಅಲ್ಲಿ ಅಂತ ಜನರೇಷನ್ ನೀವು ಕ್ಲಾಸಸ್ ಬಂಕ್ ಮಾಡ್ತಿದ್ದೀರಾ, ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ರನ್ ಮಾಡ್ತಾ ಇದೀರಾ? ಅದು ಹೇಳಿ ಬಂಕ್ ಮಾಡ್ತಿದ್ದೀರಾ? ಸೂಪರ್. ಅದು ಮನೇಲೂ ಗೊತ್ತು. ಓಕೆ. ಸೊ ಏನಂದ್ರೆ ಅವ್ರಿಗೆ ಎರಡು ಮ್ಯಾನೇಜ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತು. ಹೌದು. ನಾವ್ ಇನ್ನು ಡೈಲಿ ನಾವು ಮನೆಗೆ ಹೋಗೋಷ್ಟಲ್ಲ 6 ನಗರ್ಗೆ ಹೋಗೋಷ್ಟೊತ್ತಿಗೆ ನಮ್ಗೆ 11:30 ಆಗೋಗ್ಬಿಡುತ್ತೆ. ಓಕೆ. ನಾವು ಹೋಗಿ ಅಮ್ಮ ಎಲ್ಲ ರೂಮಲ್ಲಿ ಊಟ ಮಡಗಿರ್ತಾರೆ, ಹೋಗಿ ನಾನು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಓಕೆ, ಅಷ್ಟೇ. ಮತ್ತೆ ಬೆಳಗ್ಗೆ ಒಂದು 7:30, 8 o'clock ಎದ್ರೆ, ನೈಟ್ ಒಂದು 12 o'clock ಮಲ್ಕೊಂಡ್ರೆ 7:30, 8 ಎದ್ರೆ ಮತ್ತೆ ಫ್ರೆಶ್ ಅಪ್ ಆಗಿ ಕಾಲೇಜ್ ಪಟ್ಟಣ. ಕಾಲೇಜ್ ಇದ್ರೆ 6ಗೆ ಎದ್ದೇಳ್ಬೇಕು. ಕಾಲೇಜ್ ಇಲ್ಲ ಅಂತಂದ್ರೆ ಆರಾಮ 7:30, 8 o'clock. ಇವಾಗ ಡೈಲಿ ಏನ್ ಬಿಸ್ನೆಸ್ ಆಗ್ತದೆ ಬ್ರೋ? ಪ್ರೆಸೆಂಟ್ಲಿ 2000, 25, 18 ಫ್ಲಕ್ಚುಯೇಷನ್. ಆವರೇಜ್ ಇಸ್ 18. ಏನ್ ಆವರೇಜ್ ಅಂತ ಹೇಳಿದ್ರೆ 2, ಆವರೇಜ್ 2. ಸೊ ಮಂತ್ಲಿ ಅಂದ್ರೆ ಎಷ್ಟಾಗುತ್ತೆ ಇದು ನಿಮ್ದು? ಅರೌಂಡ್ ಸರ್ ನಮಗೆ 60 to 70,000 ಆರಾಮಾಗುತ್ತೆ. ರೆಗ್ಯುಲರ್ ಆಗಿ ಅರೌಂಡ್ 80 ಒಳಗಡೆ. 80 ಮೇಲೆ ಎಕ್ಸಿಟ್ ಆಗಿಲ್ಲ ಇನ್ನೂವರೆಗೂ. ಓಕೆ. ಸೊ 80 ಒಳಗಡೆ, 80 and 80 ಬಿಲೋ. ಮಂತ್ಲಿ 80 ಇದು ಮಾಡ್ತೀರಾ, ಪ್ರಾಫಿಟ್ ಅಲ್ಲ, ಓವರ್ ಆಲ್ ಸೇಲ್ಸ್. ಸೊ ಅದರಲ್ಲಿ ನಮ್ದು ಖರ್ಚು ಎಲ್ಲ ಕಳೆದು ನಮ್ ಕೈಗೆ ಒಂದು 25,000 ಸಿಗುತ್ತೆ.
25,000 ಸಿಗುತ್ತೆ. 25 ಸೊ ಈಚ್ ಹೇಳ್ತಾರ ನೀವು? ಈಚ್ ಅಲ್ಲ, ಓವರ್ ಆಲ್ 25 ಸಿಗುತ್ತೆ. ಓಕೆ, ಅದ್ರಲ್ಲಿ ನಾವು ಡಿವೈಡ್ ಮಾಡ್ಕೊಂತೀವಿ, ಪರ್ಸೆಂಟೇಜ್ ಪ್ರಕಾರವಾಗಿ ಡಿವೈಡ್ ಮಾಡ್ಕೊಂತೀವಿ. ಓಕೆ. ಸೊ ನಿಮ್ಗೆ ಬ್ರೋ ಇವಾಗ ನೀವು ಇದು ನಿಮ್ಗೆ ಇವಾಗ 25,000 ನಿಮ್ಗೆ ಓಕೆ ಅನ್ಸದೆ ಇಲ್ಲ ಹೇಗೆ ಸರ್? ನೀವು ಸ್ಟ್ರಗಲ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಏನಂತಂದ್ರೆ ನಾವು ನೋಡಿ ಅಟ್ ದ ಸೇಮ್ ಟೈಮ್ ನೀವು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಲ್ಲ, ಸ್ಟ್ರಗಲ್ ಮಾಡ್ತಾ ಇದೀರಾ. ಸೊ ನಿಮ್ಗೆ ಇದು ಈ ಸ್ಟ್ರಗಲ್ ಎಲ್ಲ ವರ್ಷ ಅನ್ಸದೆ ನಿಮ್ಗೆ? ಸ್ಟ್ರಗಲ್ ವರ್ಕ್ ಅಂತಂದ್ರೆ ಇನ್ನೊಂದಂದ್ರೆ ನಾವು ಇದನ್ನ ಪ್ರಾಫಿಟ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಇದಕ್ಕೆ ಕೈ ಹಾಕ್ಲೇ ಇಲ್ಲ. ಓಕೆ, ಮತ್ತೆ ಸೊ ಫ್ಯೂಚರ್ ಡೇಸ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅನ್ನೋದಿದೆ. ಸೊ ದೊಡ್ಡ ಬಿಸ್ನೆಸ್ ಹಾಕ್ಬೇಕಾದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು. ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು ಅಂತ ನಮ್ ದುಡ್ಡಿರೋ ದುಡ್ಡು ಹಾಕ್ಬೇಕಾದ್ರೆ ಸಾಲ ಮಾಡ್ತಾ ಇರಬೇಕು. ಸೊ ನಾವು ಆ ದುಡ್ಡಲ್ಲಿ ನಾವು ಅಕಸ್ಮಾತ್ ನಾವು ಅದನ್ನ ಲಾಸ್ ಆದ್ರೆ ಅದ್ರಲ್ಲಿ ನಾವು ಸರ್ವೈವ್ ಆಗೋದಕ್ಕಾಗಲ್ಲ, ತುಂಬಾ ಸಫರ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಈಗ 40,000 50,000 ಮ್ಯಾನೇಜಬಲ್ ಅಮೌಂಟ್, ಅದು ದೊಡ್ಡ ಅಮೌಂಟ್, ನಮಗೆ ದೊಡ್ಡ ಅಮೌಂಟ್ ಬಟ್ ಮ್ಯಾನೇಜಬಲ್. ಯಾಕಂದ್ರೆ ನಮ್ಗೆ ಶಕ್ತಿ ಇದೆ, ದುಡ್ಡು ನಾವು ಏನೋ ತೀರ್ಸ್ಕೊಬಹುದು, ಏನೋ ಮಾಡ್ಬೋದು, ಆಯ್ತಾ. ಸೊ ನಾವು ಫ್ಯೂಚರ್ ಡೇಸ್ ಅಲ್ಲಿ ನಾವು 3 lakhs ಟುಗೆದರ್ ನಾವು ಇನ್ವೆಸ್ಟ್ ಮಾಡಿದಾಗ ಅದ್ರಲ್ಲಿ ನಾವು ಬಿಸ್ನೆಸ್ ನ ಹೆಂಗ್ ರನ್ ಮಾಡ್ಬೇಕು, ಯಾವ ರೀತಿ ರನ್ ಸ್ಟಾಕ್ ನ ಹೆಂಗ್ ಮೇಂಟೈನ್ ಮಾಡ್ಬೇಕು, ಔಟ್ ಸ್ಟಾಕ್ ಏನು ಇನ್ ಸ್ಟಾಕ್ ಏನು, ಯಾವ ರೀತಿ ಲೇಬರ್ ಚಾರ್ಜಸ್ ನೆಲ್ಲ ನಾವು ಇದ್ ಮಾಡ್ಬೇಕು, ಎಲ್ಲಾನು ನಾವು ಈಸಿಯಾಗಿ ಕಲಿಯಲ್ಲ. ಈಗ ನಾವು ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರು ಓನರ್ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕಂದ್ರೆ ನಾನೇನ್ ತರಸಿ ಏನ್ ಮಾಡ್ತೀನಿ ಓನರ್ ಬಿಟ್ಕೊಡಲ್ಲ. ಈಗ ನಾನು ಅಷ್ಟು ಕೆಲವೊಂದ್ ಹೇಳ್ಬೋದು, ಕೆಲವೊಂದ್ ಹೇಳಕ್ಕಾಗಲ್ಲ. ಅದೇ ತರ ಸೊ ನಾವು ಈ ಫೀಲ್ಡ್ ಇಳಿದಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೊರತು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ, ಮಾಡ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ರನ್ ಆಗುತ್ತೆ, ಸ್ಟಾರ್ಟಿಂಗ್ 1 month 2 month ಹೋಗುತ್ತೆ. ನಾವು ಸ್ಟ್ರಗಲ್ ಮಾಡಿದ್ವಿ, ಒನ್ ಡೇ ನಾವು 900 ತಗೊಂಡಿದ್ವಿ, 500 ತಗೊಂಡೋಗಿದ್ವಿ. ಹೌದಾ? 500 ತಗೊಂಡೋಗಿದ್ವಿ ಮನೆಗೆ. ಅಂತ ಟೈಮಲ್ಲಿ ನಾವು ಕುಗ್ಬಾರ್ದು, ಏನಾಗುತ್ತೆ ಆಗ್ಲಿ, ದೇವ್ರಿಗೆ ಬಿಟ್ಬಿಟ್ಟು ವರ್ಕ್ ಮಾಡ್ಲೇಬೇಕು. ಹಾರ್ಡ್ ವರ್ಕ್ ಇಸ್ ಕಂಪಲ್ಸರಿ. ಸೊ ಅದೊಂದು ಇತ್ತು ಅಂತಂದ್ರೆ ಇವತ್ತಿಲ್ಲ ನಾಳೆ ಪಿಕಪ್ ಆಗುತ್ತೆ. ನಮ್ ಮೈಂಡ್ ಸೆಟ್ ಅದೇ ಇರೋದು, ಇವತ್ತಿಲ್ವಾ ನಾಳೆ ಆಗುತ್ತೆ, ನಾಳೆ ಇಲ್ವಾ ನಾಡಿದಾಗುತ್ತೆ, ಒಟ್ಟಲ್ಲಿ ಹಾಗೆ ಆಗ್ಬೇಕಿದ್ದು. ಒಂದು ಖುಷಿ ಅಂದ್ರೆ ನಾವು ನಮ್ ಕೈಯಿಂದ ಏನು ಆಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಬ್ರೋ, ನಿಮ್ಗೆ ರಿಕವರಿ ಅಲ್ಲೇ ಆಗಿದೆ. ಏನಿದ್ರೆ ಒಂಥರ ಇದು ಸ್ಯಾಲರಿ ತರ ತಗೊಂಡಿದ್ರೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಗೆ ಸೆಟ್ ಮಾಡ್ತಾ ಇದ್ದೀರಾ. ಹೌದು, ಸೂಪರ್. ಸೊ ರೆಗ್ಯುಲರ್ ಆಗಿ ಈಗ ನನ್ಗೆ ಸ್ವಲ್ಪ ನಾನು ಯಾವಾಗಲೂ ಸ್ವಲ್ಪ ಬಿಸಿ ಇರ್ತೇನೆ. ಯಾಕಂದ್ರೆ ನಂದು ನಾನೊಂದು ಎನ್ ಜಿ ಒ ರನ್ ಮಾಡ್ತಾ ಇದ್ದೀನಿ, ಉತ್ಕರ್ಷ್ ಅಂತ ಅಂದ್ಬಿಟ್ಟು. ಉತ್ಕರ್ಷ್, ಓಕೆ. ಏನು? ಸೊ ಅದು ಕಂಪ್ಲೀಟ್ಲಿ ಟೀಮ್ ಬಂದ್ರೆ ಫುಲ್ ಕಂಪ್ಲೀಟ್ ಸ್ಟೂಡೆಂಟ್ಸ್ ಇರೋದು. ಸ್ಟೂಡೆಂಟ್ಸ್, ಓಕೆ. ಅದೊಂದು ಪ್ರತಿ ತಿಂಗಳು ಒಂದು ಆಶ್ರಮಕ್ಕೆ ಹೋಗೋದು, ಇಲ್ಲ ನಮ್ಗೆ ಯಾರಾದ್ರೂ ನೀಡಿ ಪೀಪಲ್ಸ್ ಅವ್ರಿಗೆ ಹೆಲ್ಪ್ ಮಾಡೋದು. ಸೂಪರ್ ಬ್ರದರ್. ಸೊ ಇದರ ಕಂಪ್ಲೀಟ್ ನಾವು ವರ್ಕ್ ಮಾಡ್ತಾ ಇದೀವಿ. ಜೊತೆಗೆ ಫುಡ್ ಡೊನೇಷನ್ ಆಕ್ಟಿವಿಟೀಸ್, ಸೊ ಅವೇರ್ನೆಸ್ ಪ್ರೋಗ್ರಾಮ್ಸ್. ಈಗ ನಮ್ದು ಪೇಜ್ ಕೂಡ ಇದೆ, ಉತ್ಕರ್ಷ್ ORG ಅಂತ ಅಂದ್ಬಿಟ್ಟು. ಸೊ ಚೆಕ್ ಮಾಡ್ಬೋದು, ಅದನ್ನು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಇದನ್ನು ಮಾಡ್ಕೊಂಡು. ಸೂಪರ್ ಬ್ರದರ್. ಅಲ್ಲ, ಒಂದ್ ಕಾಲೇಜ್ ಅಲ್ಲಿ ಏನೇನ್ ಪ್ರೋಗ್ರಾಮ್ ಮಾಡ್ಸ್ಬೇಕಾದಲ್ಲ, ನೀವು ಈ ಕಡೆ ಒಂದ್ ಕಡೆ ಹೇಳ್ಬೇಕಂದ್ರೆ ಒಂಥರ ನೀವು ಇಂಟರ್ನ್ಶಿಪ್ ಮಾಡ್ತಾ ಇರ್ತಾರೆ ಲೆಕ್ಕ. ಹೌದು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಸೋಷಿಯಲ್ ವರ್ಕ್ ಇದೆಲ್ಲ ಕಾಲೇಜ್ ಅದೆಲ್ಲ ಅದನ್ನು ಮಾಡ್ತಾ ಇದೀರಾ. ಸೊ ಕಾಲೇಜ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ. ಜಸ್ಟ್ ಡಿಗ್ರಿಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಮನೇಲಿ ಇದು ಸೊಸೈಟಿ ಮಾಡ್ಬಿಟ್ಟು ಅದನ್ನ ಫಾಲೋ ಮಾಡ್ತಿದ್ದೀರಾ ಆಗಿದೆ. ಆಲ್ಮೋಸ್ಟ್ 2 years ಆಯ್ತು. May 24th 2 years. ಇದು ಚೆಕ್ ಮಾಡಿ 2 years ಆಯ್ತು. ಇದು ಚೆಕ್ ಮಾಡಿ 5 months ಆಯ್ತು. 5 months, ಓಕೆ. ನಮ್ಮ NGO ಸೆಟ್ ಆಗಿ ಆಲ್ಮೋಸ್ಟ್ 2 years ಆಗಿದೆ. 2 years, ಓಕೆ. 5 months ಅಲ್ಲಿ ನಿಮ್ಗೆ ಬೆಸ್ಟ್ ಸೇಲ್ಸ್ ಅಂದ್ರೆ ಯಾವ ಮಂತ್ ಆಗಿದ್ದು? ಫಸ್ಟ್ ಮಂತ್ ಅಂಡ್ ಸೆಕೆಂಡ್ ಮಂತ್. ಫಸ್ಟ್ ಮಂತ್ ನೀವು ಇಟ್ ಆಗಿದೆ ನಿಮ್ಗೆ. ಸೊ ಹಂಗಾಗಿ ಇನ್ನೂ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ಇಫ್ ಇನ್ ಕೇಸ್ ನಿಮ್ಗೆ ಲಾಸ್ ಆಗಿದ್ರೆ ಯಾವ ತರ ತಗೊಂಡಿದ್ರಿ ಸರ್? ಲಾಸ್ ಆಗಿ ನಮ್ಮ ಮೈಂಡ್ ಸೆಟ್ ನಾವು ಮುಂಚೆನೆ ಪ್ರಿಪೇರ್ ಆಗ್ಬಿಟ್ಟಿದ್ವಿ. ಓಕೆ. ನಾವು ಫಸ್ಟ್ ಮಂತ್ ನಾವು ಬೂಸ್ಟ್ ಆಗ್ತೀವಿ ಅನ್ನೋದು ನಾವು ಅನ್ಕೊಂಡೇ ಇದ್ದಿಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಯಾವಾಗ ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ಸಿಚುವೇಶನ್ ಏನ್ ಬೇಕಾದ್ರೂ ಬರ್ಬೋದು. ಸೊ ನಾವು ಫೇಸ್ ಮಾಡಕ್ ನಾವು ರೆಡಿ ಇರಬೇಕು ಅಂತ ಅಂದ್ಬಿಟ್ಟು. ಅಂಡ್ ನನಗೆ ಏನ್ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ತುಂಬಾ ಪಾಸಿಟಿವ್ ಆಗಿ ಮಾತಾಡೋದು ಜಾಸ್ತಿ. ಒಬ್ರು ಇದ್ರೆ ಅದು ಬೆಟರ್. ಅವರು ಹೇಳೋನು, ಮಗ ನೋಡು ತಲೆ ಕೆಡ್ಸ್ಕೊಂಡ, ಇವತ್ತಲ್ಲ ನಾಳೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಅಂಗಡಿ ಕಂಪ್ಲೀಟ್ ಮೇಂಟೆನೆನ್ಸ್ ಬಂದು ನಾನು ನೋಡ್ಕೊಂತೀನಿ. ಅಂದ್ರೆ ಇಲ್ಲಿ ಬಂದು ವೇಲನ್ ಬಂದ್ಬಿಟ್ಟು ಅಂಗಡಿ ಕಸ್ಟಮರ್ ಅಟೆಂಡ್ ಮಾಡೋದಾಗ್ಲಿ, ಅಂಗಡಿಗೆ ಏನ್ ಬೇಕು ನೋಡ್ತಾನೆ. ಇದನ್ನ ಡೆವಲಪ್ ಮಾಡಕ್ಕೆ ಏನ್ ಬೇಕಾದ್ರೂ ನಾನು ನೋಡ್ಕೊಂತೀನಿ. ಓಕೆ. ಸೊ ಫೈನಾನ್ಷಿಯಲ್ ಎಲ್ಲ ನೋಡ್ಕೊಳ್ಳೋದು ಬಿಸ್ನೆಸ್ ಬ್ರೇನ್ ಅನ್ಬೋದು ನಿಮ್ಗೆ. ಆತರ ಏನಿಲ್ಲ ಸರ್, ಏನ್ ಡೆವಲಪ್ ಮಾಡಿದ್ರೆ ನಮ್ಗೆ ಬೇಕು. ಈಗ ನೀವ್ ಏನ್ ನೋಡ್ತಿದ್ದೀರಾ, ಹಿಂಗೆ ನೋಡ್ತೀವಿ ಅಂದ್ರೆ ಒಂದು 55 to 60,000 ಆಗಿದೆ. 55 to 60,000. ಸೊ ರಾ ಮೆಟೀರಿಯಲ್ ಎಲ್ಲ A to Z ಅವ್ರಿಗೆ ಕಂಪ್ಲೀಟ್ ಜಸ್ಟ್ ಈ ತರ ಬೇಕಂತ ಹೇಳಿದ್ರು. ಬಟ್ ನಾವು ಲೈಟಿಂಗ್ಸ್ ಏನು ಮುಂದೆ ಡೆಕೋರೇಷನ್ ಏನ್ ನೋಡ್ತಿದ್ದೀರಾ ಅದೆಲ್ಲ ಗ್ರಾಸ್ ಇದು ಹಾಗೆ ಮಾತಾಡ್ತೀರಿ. ಸೊ ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಅದೆಲ್ಲ ಸಪರೇಟ್ ಬರುತ್ತೆ. ಓಕೆ. ಸೊ ಇದೆಲ್ಲ ನೀವು ಮುಂದೆ ಇದೆಲ್ಲ ನೀವು ಮಾಡ್ಕೊಂಡ್ರೆ ಅದು ನಾವು ಮನೇಲೆ ಕುತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಕುತ್ಕೊಂಡು ಐಡಿಯಾಸ್ ಈ ತರ ಚೆನ್ನಾಗಿರುತ್ತೆ. ಗ್ರೀನರಿ ಮಾಡ್ಕೊಂಡು ಈ ತರ ಪ್ಲಾಸ್ಟಿಕ್ಸ್ ಪ್ರತಿ ಒಂದು ಇದಕ್ಕೆ ನಾವು ಯೂಸ್ ಮಾಡಿದ್ವಿ. ಪ್ರತಿ ಒಂದು ಪ್ರೀಮಿಯಂ ಐಟಮ್. ಆ ಗ್ರಾಸ್ ಸಮೇತ ಗ್ರಾಸ್ ನಮಗೆ 120 rupees ಇಂದ ಹಿಡಿದು 600-700 ಗಂಟ ಸಿಗುತ್ತೆ. ಹೌದು. ನಾವು ಯೂಸ್ ಮಾಡಿರೋದೆಲ್ಲ ಪ್ರೀಮಿಯಂ ಐಟಮ್. ಹೌದು, ನೋಡಕ್ಕೆ ಕ್ವಾಲಿಟಿ ಇದೆ. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಏನು ಅಂತ. ಹೌದು. ಫ್ರೂಟ್ ಗೆ ಯಾವ್ದು ಸೆಟ್ ಆಗುತ್ತೆ, ಯಾವ್ದು ಸೆಟ್ ಆಗೋದಿಲ್ಲ. ಟ್ರಯಲ್ ಅಂಡ್ ಎರರ್. ಸೊ ನಾವು ಮುಂಚೆ ಇದು ಸ್ಟಾರ್ಟ್ ಮಾಡಕ್ ಮುಂಚೆ ಮನೇಲೆಲ್ಲ ಟ್ರಯಲ್ ಅಂಡ್ ಎರರ್ ಮಾಡಿ ಅದನ್ನ ಒಂದು ಟೇಸ್ಟ್ ಗ್ರಾಬ್ ಮಾಡಿದ್ಮೇಲೆ ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅನ್ನೋದನ್ನ ಫೈನಲೈಸ್ ಮಾಡ್ಕೊಂಡು ಕಲ್ತಿ ಓನ್ ಪ್ರಿಪರೇಷನ್. ನಾವು ಬೇರೆ ಕಡೆ ತುಂಬಾ ಜನ ಕೇಳಿದ್ವಿ, ಹೇಳ್ಕೊಡಿ. ಇವಾಗ ಪ್ರೆಸೆಂಟ್ ಇರೋದು ಯಾರು ಸ್ಟಾಲ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಬೇರೆ ಎಕ್ಸ್ಟ್ರಾ ಕೇಳಿದಾಗ ತುಂಬಾ ಇದ್ ಮಾಡಿದ್ರು. ಅಂದ್ರೆ ಅಷ್ಟಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಎಷ್ಟು ಬೇಕಾ ಬಂದಿದ್ರ ತಗೊಂಡ್ ಹೋಗ್ತೀರಿ ಸುಮ್ಮನೆ ಅದೆಲ್ಲ ಎಂತಿಕ್ ನಿಮ್ಗೆ ಅನ್ನೋ. ಯಾಕಂದ್ರೆ ಅವ್ರು ಬರೀ ಅವ್ರ ಫ್ರಾಂಚೈಸಿನೇ ತಗೊಂಡ್ಬೇಕಿತ್ತು. ಅದು ಬಿಟ್ಟು ರ್ಯಾಂಡಮ್ ಆಗಿ ಅವರು ನಮ್ಗೆ ನಾಲೆಜ್ ಕೊಡೋ ಇರ್ಲಿಲ್ಲ. ಕಾಪಿ ಮಾಡ್ತಾರೆ. ನಾವು ಬರೀ ತಿನ್ನಕ್ ಹೋಗಿನೇ ಟ್ರೈ ಮಾಡಿ ಫೈನಲೈಸ್ ಮಾಡಿ ನಾವು ಫ್ರೆಂಡ್ಸ್ ಎಲ್ಲ ನೀವೇ ತಿನ್ನಕ್ ಟ್ರೈ ಮಾಡಿ ಕಲ್ತಿರೋದು ನಾವು. ಕ್ಯಾಚ್ ಮಾಡಿರೋದು. ಯಾಕಂದ್ರೆ ಯಾರು ನಮ್ ಸಪರೇಟ್ ಆಗಿ ಬಂದು ಹಿಂಗೆ ಮೇಟ್ ಮಾಡ್ಬೇಕು ಹಂಗೆ ಮೇಟ್ ಮಾಡಕ್ಕೆ ಯಾರು ಹೇಳ್ಕೊಟ್ಟಿಲ್ಲ.
ನಾವು ಮನೇಲೆಲ್ಲ ಕುತ್ಕೊಂಡು ಮೆಲ್ಟ್ ಮಾಡಿ ಅದನ್ನ ಹೆಂಗ್ ಟ್ರೈ ಮಾಡ್ಬೇಕು ಅಮ್ಮಮ್ಮ ಅಂದ್ರೆ ನಾವು ಒಂದು ಚಾಕ್ಲೇಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ 2 ಸಲ ವೇಸ್ಟ್ ಮಾಡಿ. ಬ್ರೋ ಬೇಸಿಕ್ ನಾನು ಅನ್ಕೊಂಡಿದ್ದೆ ಇದೆಲ್ಲ ಮೆಲ್ಟೆಡ್ ಮಾಡ್ಬಿಟ್ಟಿರ್ತಾರೆ ಅನ್ಕೊಂಡೆ. ಆಕ್ಚುಲಿ ಏನು ಅಂತಂದ್ರೆ ಚಾಕ್ಲೇಟ್ ಬಂದ್ಬಿಟ್ಟು ಕಾಂಪೌಂಡ್ ಟೈಪ್ ಬರೋದು, ಸೊ ಲಿಕ್ವಿಡ್ ಫಾರ್ಮ್ ಬರೋದಿಲ್ಲ ಅದು. ಇದರಲ್ಲಿ ತುಂಬಾ ತರ ಬ್ರ್ಯಾಂಡ್ಸ್ ಇದೆ, ಸೊ ನಾವ್ ಯಾವ್ದನ್ನ ಚೂಸ್ ಮಾಡ್ತೀವಿ ಆ ತರ. ಸೊ ಹೆಂಗೆ ಹೇಳ್ತಾರೆ ಕಾಸು ತಕ್ಕಂತ ಕಜಾಯ ಅಂತಾರೆ, ಸೊ ಆ ತರ ನೀವು ಕಮ್ಮಿ ಬೆಲೆಗೂ ಸಿಗುತ್ತೆ ನಿಮ್ಗೆ. 100, 120 ಈ ತರನು ಕಾಂಪೌಂಡ್ ಸಿಗುತ್ತೆ, 200, 220 ಸಿಗುತ್ತೆ. ಕಾಂಪೌಂಡ್ ಅಂದ್ರೆ ಸೆನ್ಸ್ ಬಾರ್ ಹೇಳ್ತಾರೆ. ಇದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್, ಪ್ರೀಮಿಯಂ ಒನ್. ಎಲ್ಲಾ ಶಾಪ್ ಅಲ್ಲಿ ಎಲ್ಲಾ ಕಡೆನೂ ಸಿಗೋದಿಲ್ಲ. ಸೊ ತರಿಸ್ತಿರ್ಬೋದು, ಬಟ್ ನಮ್ಗೆ ಗೊತ್ತಿರೋಂಗೆ ನಮ್ಗಿರೋ ನಾಲೆಜ್ ಪ್ರಕಾರ ಈಗ ಸದ್ಯಕ್ಕೆ ಎಲ್ಲೂ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅಂತ ಇದೀರಾ ಬೇಸಿಕಲಿ? ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲ, ಬಿಟ್ ಎಕ್ಸ್ಪೆನ್ಸಿವ್. ಯಾಕಂದ್ರೆ 2M ಅಲ್ಲಿ CP11, CP16, CP18 ಈ ತರ ಇದಿದೆ. ಅದ್ರಲ್ಲಿ ಇದು CP19 ಇದು. ಸೊ ಕೋಕೋ ಕಂಟೆಂಟ್ಸ್ ಅಲ್ಲಿ ಚಾಕ್ಲೇಟ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಕೋಕೋ ಕಂಟೆಂಟ್ ಇದ್ರೆ ಕ್ವಾಲಿಟಿ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೋರ್ಡ್. ಇದು ಮೋರ್ಡ್ ಮಿಲ್ಕ್ ಕಾಂಪೌಂಡ್ ಇದು, ಆಯ್ತಾ. ಸೊ ಮಿಲ್ಕ್ ಗೆ ಬೆಸ್ಟ್ ಕ್ವಾಲಿಟಿ ಇದು. ಸೊ ಇದನ್ನ ಮಿಲ್ಕ್ ಗೆ ಬೇರೆ ಬ್ರ್ಯಾಂಡ್ ಅಲ್ಲಿ ಅಷ್ಟು ಮಿಲ್ಕ್ ಸೆಟ್ ಆಗೋದಿಲ್ಲ. ಇದು ಮಾತ್ರ ತುಂಬಾ ಚೆನ್ನಾಗಿ ಸೆಟ್ ಆಗಿ ಯಾವುದಕ್ಕೆ ಹಾಕಿದ್ರು ಫ್ರೂಟ್ಸ್ ಅಂತ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಇದನ್ನ ಕೇಳಿ ಹಾಕ್ಸ್ಕೊತಾರೆ ಮಿಲ್ಕ್ ಚಾಕ್ಲೇಟ್ ಜಾಸ್ತಿ ಹಾಕಿ ಅಂತ. ಸೊ ನಮ್ಮಲ್ಲಿ ಇನ್ನೊಂದೇನಂದ್ರೆ ನಾವು ಚಾಕ್ಲೇಟ್ ಯಾವಾಗ ಸ್ವಲ್ಪ ಸ್ಟಾಕ್ ಜಾಸ್ತಿ ಇಟ್ಕೊಂತೀವಿ. ಅರ್ಜೆಂಟ್ ಏನಾದ್ರು ಇತ್ತು ಅಂತಂದ್ರೆ ಈಗ ಕಸ್ಟಮರ್ಸ್ ಬರೋರು ಏನ್ ಮಾಡ್ತಾರೆ, ಕೆಲವೊಂದ್ ಕಡೆ ಚಾಕ್ಲೇಟ್ಸ್ ಎಲ್ಲ ಎಕ್ಸ್ಟ್ರಾ ಹಾಕೋದಿಲ್ಲ. ಹಾಗಾಗಿ ಈಗ ನಾವು ಎಕ್ಸ್ಟ್ರಾ ಚಾಕ್ಲೇಟ್ ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಅಡಿಷನಲ್ ಚಾರ್ಜಸ್ ಇರುತ್ತಾ? ಇಲ್ಲ ಅಡಿಷನಲ್ ಚಾರ್ಜಸ್ ಇಷ್ಟು ದಿನ ಇರ್ಲಿಲ್ಲ, ಯಾಕಂದ್ರೆ ನಾವು 5 months ಆಯ್ತು ಸ್ಟಾರ್ಟ್ ಮಾಡಿ. 5 months ಆಯ್ತು. ಸೊ ಇಷ್ಟು ದಿನ ಚಾರ್ಜಸ್ ಇರ್ಲಿಲ್ಲ. ಈಗ ನಾವೆಲ್ಲ ನಮ್ದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ, ಯಾಕಂದ್ರೆ ನಾವು ಸ್ಟೂಡೆಂಟ್ಸ್, ನಾವು MBA ಮಾಡ್ತಾ ಇದೀವಿ. ನೋಡಿ ಮುಂಚೆ ನಾವು ಈ ಬರೀ ಇಷ್ಟು ಮೆನು ಇತ್ತು, ಆಯ್ತಾ. ಕೊರಿಯನ್ ಬನ್ ಇರ್ಲಿಲ್ಲ. ಈಗ ಕೊರಿಯನ್ ಬನ್ಸ್ ಇದೆ ನಿಮ್ಮಲ್ಲಿ. ಸೊ ನಿಮ್ದ್ರಲ್ಲಿ ಏನೇನಿದೆ ಅದನ್ನ ಮೆನ್ಯೂಸ್ ಹೇಳ್ಬೋದಾ? ನಮ್ದು ಮೇನ್ ಬಂದ್ಬಿಟ್ಟು ಬರೀ ನಾನು ಫಾಸ್ಟ್ ಮೂವಿಂಗ್ ಅಷ್ಟೇ ಹೇಳ್ತೀನಿ. ಕೊರಿಯನ್ ಬನ್ ಫಾಸ್ಟ್ ಮೂವಿಂಗ್. ಅದು ನೀವೇ ಕುಕ್ ಮಾಡಿ? ಅದು ಹೋಮ್ಮೇಡ್ ಕಂಪ್ಲೀಟ್. ಅದು ಬೇಕರ್ ತಗೊಂಡ್ಬರೋದು. ಸೊ ಅಂಡ್ ಕೊರಿಯನ್ ಬನ್ ಫೇಮಸ್. ಅಂಡ್ ಸ್ವೀಟ್ ಅಲ್ಲಿ ಬಂತು ಅಂತಂದ್ರೆ ಫರ್ಜಿ ಬ್ರೌನಿ. ಆ ಬ್ರೌನಿ ಬಂದ್ಬಿಟ್ಟು ನಾವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಪ್ರಿಸರ್ವೇಟಿವ್ಸ್ ಏನು ಆಡ್ ಮಾಡೋದು. ಸೊ ಚಿಕ್ಕ ಮಗು ಕೂಡ ಆರಾಮಾಗಿ ತಿನ್ಬಹುದು. ಸೊ ಈ ತರ ಮೇನ್ ಕ್ರೋಸಾನ್ಸ್ ಇದೆ. ಸ್ಟ್ರೀಟ್ ಸೈಡ್ ಕೊರಿಯನ್ ಚೀಸ್ ಬನ್ ಏನ್ ಪ್ರೈಸ್ ಆಗುತ್ತೆ ನಿಮ್ಮಲ್ಲಿ? 89 ಆಗುತ್ತೆ ಸರ್. 89. ಸೊ ಟೇಸ್ಟ್ ವೈಸ್ ಬಂತು ಅಂತಂದ್ರೆ ಕಾಂಪ್ರಮೈಸ್ ಆಗೋದಿಲ್ಲ. ಏನ್ ಬೇಕು ಬೇಕಾದ್ರೆ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ನಾವು ಹೇಳ್ತೀವಿ ಮ್ಯಾಮ್ 5 ರೂಪಾಯಿ 10 ರೂಪಾಯಿ ನೀವು ಜಾಸ್ತಿ ತಗೊಂಡ್ರು ಪರವಾಗಿಲ್ಲ. ಕಸ್ಟಮರ್ಗೆ ಏನಂದ್ರೆ ನಾವು ಪ್ರಾಪರ್ ಇದ್ರಲ್ಲಿ ಕೊಡ್ಬೇಕಂದ್ರೆ. ಸ್ಟಾರ್ಟಿಂಗ್ ಅಲ್ಲಿ ಕೊರಿಯನ್ ಬನ್ಸ್ ತುಂಬಾ ಕಂಪ್ಲೇಂಟ್ಸ್ ಬಂತು ನಮಗೆ. ಏನ್ ಕಂಪ್ಲೇಂಟ್ಸ್ ಇತ್ತು? ಚೀಸ್ ಸ್ಟಫಿಂಗ್ ಜಾಸ್ತಿ ಇಲ್ಲ, ಸೈಜ್ ಸ್ಮಾಲ್ ಇದೆ, ಪ್ರೈಸಿಂಗ್ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ಕೊಂಡು ಅವ್ರಿಗೆ ಹೇಳಿದಾಗ ಅವ್ರ ಕಡೆ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ, ಲೈಕ್ ಅವ್ರ ಪ್ರೈಸಿಂಗ್ ನಮ್ಮ ಪ್ರೈಸಿಂಗ್ ಇದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಾವು ಬಜೆಟ್ ಫ್ರೆಂಡ್ಲಿ ಕೊಡ್ತಿರೋದ್ರಿಂದ ಅವ್ರ ಹತ್ರ ಬಜೆಟ್ ಫ್ರೆಂಡ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ಯಾಕಂದ್ರೆ ನೀವೇ ನಾವು 3 ಜನ ಏನ್ ಪಾರ್ಟ್ನರ್ಸ್ ಅಂತ ಇದ್ದೀವಿ, 3 ಜನ ಅಷ್ಟೇ ಇರಲಿಲ್ಲ, ಇನ್ನು ನಾವು ಒಟ್ಟು 4 ಜನ ಇದ್ದಿದ್ದು. ಅದು ಸ್ವಲ್ಪ ಕ್ಲಾಶಸ್ ಎಲ್ಲ ಆಗಿ ನಮ್ಮ ಮಧ್ಯ. ಸೊ ಅವ್ರದೆಲ್ಲ ಸೆಟಲ್ಮೆಂಟ್ ಮಾಡಿ ನಾವು ಆಗಿದೆ, ತುಂಬಾ ಸ್ಟ್ರಗಲ್ ಆಗಿದೆ. ಸೊ ಅದನ್ನೆಲ್ಲ ನಾವೇನ್ ಸಫರ್ ಮಾಡಿದ್ವಿ ಅದನ್ನೆಲ್ಲ ಹೇಳ್ಕೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ ನಮ್ಗೆ. ಸೊ ಅಲ್ಲ ಬ್ರೋ, ಆದ್ರೆ ಇದೆಲ್ಲ ಒಂದು ವ್ಯೂವರ್ಸ್ಗೆ ನೋಡೋರ್ಗೆ ಒಂದು ಲೆಸನ್ ಆಗಿರ್ಬೋದು. ನಿಮ್ಮಿಂದ ಒಂದು ಹೆಂಗ್ ಆಂಟರ್ಪ್ರಿನರ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇರಲ್ಲ, ಸೊ ಹಂಗಾಗಿ ಏನೋ ಒಬ್ರು ಕಲಿಯೋದೇನೋ ಒಂದಿರುತ್ತೆ, ಸೊ ಎಚ್ಚೆತ್ಕೊಳ್ಳೋದೇನೋ ಇರುತ್ತೆ. ಸೊ ನೀವು ತಿಳಿಸ್ಬೋದು ಖಂಡಿತ. ಬಿಸ್ನೆಸ್ ಅಂತಂದಾಗ ಇಬ್ರು ಮೇಲೆ ಪಾರ್ಟ್ನರ್ಸ್ ಹೋಗ್ಬಾರ್ದು. ಇಬ್ರು ಕಲ್ತಿರೋದು. ಹೌದು ಬ್ರೋ, ಇವಾಗ ನೀವು ಕಲ್ತಿರೋದ್ರಲ್ಲಿ ಏನು ಒಬ್ರು ಗೈಡ್ ಮಾಡ್ಬೋದು? ಫಸ್ಟ್ ಥಿಂಗ್ ಪಾರ್ಟ್ನರ್ಸ್ ನ ಪ್ರಾಪರ್ ಆಗಿ ಚೂಸ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಅಂತ ತಕ್ಷಣ ಎಲ್ರಿಗೂ ಜೋಶ್ ಇರುತ್ತೆ, ಮಾಡೋಣ ಆಯ್ತು ಅಂತ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಹೋಗ್ತಾ ಹೋಗ್ತಾ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಫ್ಯಾಮಿಲಿ ಕಡೆ ಈ ಕಡೆ ಎಲ್ರಿಗೂ ಪರ್ಸನಲ್ ಅನ್ನೋದಿರುತ್ತೆ, ಫ್ಯಾಮಿಲಿ ಅನ್ನೋದಿರುತ್ತೆ, ಎಲ್ಲದಕ್ಕೂ ಟೈಮ್ ಕೊಡ್ಬೇಕು. ಸೊ ಆ ಕಡೆ ವರ್ಕ್ ಲೋಡ್ ಜಾಸ್ತಿ ಆದಾಗ ನಾವು ಈ ಕಡೆ ಕೈ ಬಿಡಕ್ ಹೋಗ್ಬಾರ್ದು. ಈಕ್ವಲಿ ಮ್ಯಾನೇಜ್ ಮಾಡ್ಬೇಕು. ಏನೇ ಸ್ಟ್ರೆಸ್ ಇದ್ರು, ಏನೇ ಪ್ರಾಬ್ಲಮ್ಸ್ ಇದ್ರು ಅದು ನಮ್ಮಲ್ಲೇ ಇಟ್ಕೊಂಡು, ಯಾಕಂದ್ರೆ ನಾವು ಮಾಡಿದೀವಿ ನಮ್ ಬಿಸ್ನೆಸ್, ನಮ್ ಸ್ವಂತ ಬಿಸ್ನೆಸ್. ಲಾಸ್ ಆರ್ ಪ್ರಾಫಿಟ್ ನಾವೇ ಫೇಸ್ ಮಾಡ್ಬೇಕು. ಈಗ ಪ್ರಾಫಿಟ್ ಬಂದ್ರೆ ಖುಷಿಯಿಂದ ತಗೊಂತೀವಿ, ಲಾಸ್ ಆದ್ರೆ ನಾವು ಅದನ್ನೇ ಖುಷಿಯಿಂದ ಕುತ್ಕೊಂಡು ಏನ್ ಮಾಡ್ಬೇಕು, ಇದನ್ನ ಬಿಲ್ಡ್ ಮಾಡಕ್ಕೆ ಏನ್ ಮಾಡ್ಬೇಕು, ಡೆವಲಪ್ ಮಾಡಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಆಪ್ಷನ್ ಏನಿದೆ ನಮ್ಗೆ ಅಷ್ಟನ್ನ ನಾವು ಪ್ಲಾನ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ನಾವು ಅಯ್ಯೋ ಹಿಂಗ್ ಆಗೋಯ್ತು ಅನ್ನೋದು ಕೊರಗೋದ್ ಬಿಟ್ಟು ಇದ್ ಮಾಡ್ಕೊಳಕ್ ಹೋಗ್ಬಾರ್ದು. ಮೇನ್ ಪಾರ್ಟ್ನರ್ ಮೇಲೆ ಸ್ಟ್ಯಾಂಡ್ ಆಗುತ್ತೆ. ನಾವೆಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ರು, ಪಾರ್ಟ್ನರ್ ಇಂದ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಬಿಸ್ನೆಸ್ ಎಷ್ಟೇ ಚೆನ್ನಾಗಿ ರನ್ ಆಗ್ತಿದ್ರು ರನ್ ಮಾಡಕ್ಕಾಗಲ್ಲ. ಕೊಲ್ಯಾಪ್ಸ್ 101% ಕೊಲ್ಯಾಪ್ಸ್ ಆಗುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಕಾನ್ಫಿಡೆಂಟ್ ಆಗಿರ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಏನಾದ್ರೂ ಆಗುತ್ತೆ, ಗೆದ್ರೆ ಪ್ರಾಫಿಟ್ ಚೆನ್ನಾಗುತ್ತೆ, ಸೋತ್ರೆ ಒಂದು ಲೆಸನ್, ನೆಕ್ಸ್ಟ್ ಸ್ಟೆಪ್ಗೆ ಈಸಿ ಆಗುತ್ತೆ. ಯಾಕಂದ್ರೆ ಇವಾಗ ನೋಡಿ, ನಾವು ಕಾಲೇಜಲ್ಲಿ ಹೋದ್ರೆ MBA ಅಂತ ತಕ್ಷಣ MBA ಕಂಪ್ಲೀಟ್ ಆಗಿರೋದೇ ಬಿಸ್ನೆಸ್ ರಿಲೇಟೆಡ್. ಸೊ ನಾವು ಕಂಪ್ಲೀಟ್ ಆಗಿ ನಾನೇನು ಈಗ 1.5 year ನಾನು ಏನ್ MBA ಮಾಡಿದೀನಿ ಅಂತ ನಾನೇನು ಕಲ್ತಿರೋದೆಲ್ಲ ಬಂದು ಫೀಲ್ಡ್ ವರ್ಕ್ ಅಲ್ಲೇ.
ಟ್ರೂ ಬ್ರದರ್. ಯಾಕಂದ್ರೆ ನಾನು ಇದಕ್ಕೆ ಮುಂಚೆ ನಾನು ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದೀನಿ, ಪಾರ್ಟ್ ಟೈಮ್ ವರ್ಕ್ ಮಾಡಿದೀನಿ. ಸೊ ನಂದೊಂದು ಬುದ್ಧಿ ಇದೆ ಏನಂದ್ರೆ, ಈಗ ಒಂದ್ ಕಡೆ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಅದ್ ಹೆಂಗ್ ರನ್ ಆಗುತ್ತೆ, ಯಾವ ರೀತಿ ರನ್ ಆಗ್ತಿದೆ, ಆಯ್ತು ಅವ್ರಿಗೆ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಆಗುತ್ತೆ. ಜಸ್ಟ್ ವರ್ಕ್ ಮಾಡಲ್ಲ, ಅಲ್ಲಿ ಏನಿದೆ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ತೀನಿ. ಬ್ಯಾಕ್ ಗ್ರೌಂಡ್ ಸ್ಟಡಿನೂ ಥಿಂಕ್ ಮಾಡ್ತೀನಿ. ಆಸ್ ಎ ಕಸ್ಟಮರ್ ತರ ಥಿಂಕ್ ಮಾಡ್ತೀನಿ. ಕಸ್ಟಮರ್ ಯಾವ ತರ ನೋಡ್ತಾರೆ, ಈಗ ಒಂದ್ ಪ್ರಾಡಕ್ಟ್ ನಾವು ಕೊಡ್ತಾ ಇದೀವಿ ಅಂತ ಅಂದಾಗ ಅಲ್ಲಿ ಓನರ್ ಇರೋದಿಲ್ಲ. ಆಸ್ ಎ ಎಂಪ್ಲಾಯ್ ನಾನು ಆನ್ಸರಬಲ್ ಇರ್ತೀನಿ. ಅವ್ರಿಗೆ ಅವ್ರು ಏನೇ ಕ್ವಶನ್ ಕೇಳಿ ನಾನೇ ಆನ್ಸರ್ ಮಾಡ್ಬೇಕು. ನಾನು ಓನರ್ ಫೋನ್ ಮಾಡಕ್ಕಲ್ಲ, ಸರ್ ಹಿಂಗಿದೆ ಅಂತ ಅಂದ್ಬಿಟ್ಟು. ಸೊ ಅವಾಗೆಲ್ಲ ನಾವು ಓನರ್ ಪರ್ಸೆಪ್ಷನ್ ಏನಿರುತ್ತೆ, ಕಸ್ಟಮರ್ ಇದಿಂದ ಏನಿರುತ್ತೆ, ನಾವು ಮಿಡಲ್ ಆಗಿ ನಾವ್ ಇಟ್ಕೊಂಡು ಏನ್ ಮಾಡ್ಬೋದು ಎಲ್ಲಾ ತರ ನೋಡ್ಕೊಂಡು ಫೈನಲ್ ಟು ಫೈನಲ್ ಒಂದ್ ಡಿಸಿಷನ್ ಬರ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ದೇವ್ರ ದಯೆಯಿಂದ ಖುಷಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಏನು ಪ್ರಾಬ್ಲಮ್ ಇಲ್ಲದೆ ನಾವ್ ಏನಕ್ಕೆ ಈಗ ಒಂದು 5 months ಇಂದ ನಾನು ಅಮೌಂಟ್ ಏನು ಕೈಗೆ ಬಂದಿಲ್ಲ ಅಂತಂದ್ರೆ ಒಂದೇ ರೀಸನ್, ಅಲ್ಲಿ ಸೆಟ್ಲ್ಮೆಂಟ್ ಅವ್ರು ಏನ್ ಬಿಟ್ಟೋದ್ರು ಅವ್ರದೆಲ್ಲ ಅಮೌಂಟ್ ಕ್ಲಿಯರ್ ಮಾಡೋದ್ರಲ್ಲಿ. ಈಗ ಯಾಕಂದ್ರೆ ಬೇಲನ್ ಅವ್ರ ಮನೆ ಫ್ಯಾಮಿಲಿಯಿಂದ ಅವ್ರದ್ದು ಅಕ್ಕ ಮದ್ವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ತಗೊಬಂದು ಸೆಟ್ಲ್ ಮಾಡಿದ್ವಿ. ಅವ್ರ ಮನೆ ನಾವು ಸಾಲ ತೀರಿಸ್ತಾ ಇದೀವಿ ಇವಾಗ. ಓಕೆ, ಸೊ ಹಂಗಂದ್ರೆ ಕ್ಯಾಪಿಟಲ್ ಏನಿತ್ತು ಬ್ರೋ? ಸೊ ಕ್ಯಾಪಿಟಲ್ ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ ಬಂದ್ರೆ ನಮ್ಗೆ 40-45 ಬೆಳೆದದು. ಅವಾಗ ಇದ್ದಿದ್ದು 30-35. ಒಂದೊಂದ್ ಟೈಮ್ ತುಂಬಾ ಸಫರ್ ಮಾಡಿದೀವಿ ನಾವು. ಡೆಫಿನೆಟ್ಲಿ ಬ್ರೋ, ಇದೊಳ್ಳೆ ಒಂದೊಳ್ಳೆ ಸಕ್ಸಸ್ ಸಿಗುತ್ತೆ ಬ್ರೋ. ಇಲ್ಲಿಂದ ನೀವು ಫ್ರಾಂಚೈಸಿ ಅವಾಗಲೇ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಇದನ್ನ ಸ್ಟೋರ್ ಆಗಲಿ ನಿಮ್ಗೆ. ಸೊ ಬ್ರೋ ಲಾಸ್ಟ್ ಏನಾದ್ರು ಹೇಳ್ತೀರಾ ಒಂದು ವ್ಯೂವರ್ಸ್ಗೆ? ಅಂತ ನಾವು 7 ವರ್ಷ ಇನ್ನೂ ನಾನು ದೊಡ್ಡನಾಗ್ಲಿ. ಡೆಫಿನೆಟ್ಲಿ ಒಂದು ಒಬ್ಬ ಟ್ರಿಪ್ ಹೋಗೋ ಬಜೆಟ್ ಅಲ್ಲಿ ಒಂದು ವಿಸಾ ಸ್ಟಾರ್ಟ್ಅಪ್ ಮಾಡಿ ನಿಲ್ಸಿದೀರಿ. ಇದನ್ನ ಫ್ರಾಂಚೈಸಿಗೂ ಕೇಳ್ತಾ ಇದಾರೆ. ಸೊ ಡೆಫಿನೆಟ್ಲಿ ಅವರ ಆಂಟರ್ಪ್ರೆನರ್ ಅಂತ ಹೇಳ್ಬೋದು ಬ್ರೋ. ಇನ್ನೊಂದೇನಂದ್ರೆ ತುಂಬಾ ಅಪ್ಕಮಿಂಗ್ ಬಿಸ್ನೆಸ್ ನಮ್ದು ಪ್ಲಾನ್ ಇದೆ. ಸೊ ನಮ್ಗೆ ಏನಂತಂದ್ರೆ ಬಿಸ್ನೆಸ್ ಮಾಡೋದಂತಲ್ಲ, ಪ್ರಾಫಿಟ್ ನ ತಲೆಯಿಂದ ತಗ್ಗಾಕ್ಬಿಡಿ. ಪ್ರಾಫಿಟ್ ಅದು ಇದ್ದಿದೆ, ಅದು ಬರುತ್ತೆ, ಲಾಸ್ ಪ್ರಾಫಿಟ್ ಬರುತ್ತೆ, ಅದು ಫಿಕ್ಸ್ಡ್ ಅದು. ಸೊ ಇದು ನಾವ್ ಹೆಂಗ್ ರನ್ ಮಾಡ್ಬೇಕು, ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಬರೋ ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡ್ಬೋದು. ತುಂಬಾ ಜನ ನಾವು ರೋಡ್ ಸೈಡ್ ಆಗಿದಾಗ ನಾವು ಇದು ಆಪೋಸಿಟ್ ನಾವು ಅಲ್ಲಿ ಇದ್ದಿದ್ದು ಆಯ್ತಾ. ತುಂಬಾ ಇಲ್ಲಿ ಹಾಕಂಗಿಲ್ಲ, ಎತ್ಬೇಕು ಅಂತ ಅಂದ್ಬಿಟ್ಟು. ಮುಂಚೆ ದಯಾನಂದ್ ಸರ್ ಇದ್ದಾಗ, ಕಮಿಷನರ್ ದಯಾನಂದ್ ಸರ್ ಇದ್ದಾಗ ಅವರಿಂದ ಆರ್ಡರ್ ಆಗಿತ್ತು, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ಹೌದು. ಸೊ ಆದ್ರೂ ಒಂದು ತೊಂದರೆ ಮಾಡೋರು, ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಬಂದಿರೋ ಮೇಲ್ ಇಲ್ಲೆಲ್ಲ ಸ್ಟ್ರೀಟ್ ಫುಡ್ ಇದೆಲ್ಲ ಸ್ಟ್ರೀಟ್ ಅಲ್ಲೆಲ್ಲ ವೆಂಡರ್ಸ್ ಹಾಕೊಂಡು ಇದ್ ಮಾಡ್ತಿದಾರೆ ಅಂತ ಅಂದ್ಬಿಟ್ಟು ಲಾಸ್ಟ್ ಅಕ್ಟೋಬರ್ ಅಲ್ಲಿ ಯಾರೋ ರೆಸಿಡೆಂಟ್ ಹಾಕಿರೋ ಮೇಲ್ ನ ಫೆಬ್ರವರಿ ಮಾರ್ಚ್ ಅಲ್ಲಿ ತಗೊಂಡ್ ತೋರಿಸ್ಬಿಟ್ಟು ನೋಡಿ ಮೇಲ್ ಬಂದಿದೆ, ಎಲ್ಲ ಎತ್ಬೇಕು ನೀವು ಅಂತ ಅಂದಿರೋದು ಇದೆ. ಹೌದು. ಸೊ ಏನಂತಂದ್ರೆ ಈ ತರ ತುಂಬಾ ಫೇಸ್ ಮಾಡ್ಬೇಕಾಗುತ್ತೆ. ಶಾಪ್ ಅಂತಂದ್ರೆ ಸ್ಟ್ರಾಂಗ್ ಆಗಿರ್ಬೋದು, ಇನ್ನೂ ಏನಕ್ ಮಾಡೋದು. ಈ ಸ್ಟ್ರೀಟ್ ಸೈಡ್ ಅಂತ ಅಂದಾಗ ಅದಷ್ಟು ಈಸಿ ಅಲ್ವೇ ಅಲ್ಲ. ಯಾಕಂದ್ರೆ ಮನೆಯಲ್ಲೂ ಎಲ್ಲಾನು ಹೇಳಕ್ ಆಗೋದಿಲ್ಲ, ಆ ಕಡೆ ಬೇರೆ ಎಲ್ಲಿ ಯಾರತ್ರ ಹೆಲ್ಪ್ ಕೇಳಕ್ ಆಗೋದಿಲ್ಲ. ಇರೋದನ್ನ ಸಫರ್ ಮಾಡ್ಲೇಬೇಕು. ಅವ್ರು ಬರೋರ್ನ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಇದ್ ಮಾಡ್ಬೇಕು. ಸೊ ಈ ತರ ಎಲ್ಲಾ ರೀತಿ ಫೇಸಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಒಂದ್ ಒಳ್ಳೆ ರೀತಿ ನಡೀತಿದೆ. ನಮ್ ಕೈಗೆ ಇನ್ನು ನಾವು ಪ್ರಾಫಿಟ್ ಅನ್ನೋದೇನು ಮನೆಗೆ ಅಂತ ಏನು ಕೊಟ್ಟಿಲ್ಲ. ಡೆಫಿನೆಟ್ಲಿ ತಗೊಂತೀರಾ. ನಿಮ್ಗೆ ಇದೇ ತರ ಗ್ರೋ ಆಗ್ರಿ ಬ್ರೋ. ಗೈಸ್, ಇದಾಗಿತ್ತು ಒಂದು ಹೆಂಗ್ ಆಂಟರ್ಪ್ರಿನರ್ ನ ಒಂದು ಸ್ಟಾರ್ಟ್ಅಪ್ ನ ಬಿಸ್ನೆಸ್. ಆಗ್ಲೇ ಒಂದು 6-5 months ಆಗಿತ್ತಲ್ಲ ಬ್ರೋ. 5 months ಅಲ್ಲೇ ಒಂದು ಅವಾಗಲೇ ಇಬ್ರು ಬಂದಿದ್ದಾರೆ ಅಂತ ಫ್ರಾಂಚೈಸಿ ಕೇಳೋದಕ್ಕೆ. ಸೊ ಇದೇ ತರ ರನ್ ಆಗ್ಲಿ ಗೈಸ್. ವಿಪುರಂ SME ಸ್ನಾಕ್ಸ್ ಕಾರ್ನರ್ ಅಲ್ಲಿ ಇರ್ತಾರೆ ಇವರು. ಡೂ ವಿಸಿಟ್, ನೋಡಿ ಚೆಕ್ಔಟ್ ಮಾಡಿ. ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಒಂದು ಬೆಸ್ಟ್ ಇದೆ. ಏನಾದ್ರು ಹೇಳ್ತೀರಿ ಬ್ರೋ? ಇಲ್ಲ ಬ್ರೋ, ನೆಕ್ಸ್ಟ್ ಯಾರು ಬಿಸ್ನೆಸ್ ಮಾಡೋದು ಆಲ್ ದಿ ಬೆಸ್ಟ್ ಎಲ್ರಿಗೂ. ಪ್ರಾಪರ್ ಆಗಿ ಸ್ಟಡಿ ಮಾಡಿ ಬಿಸ್ನೆಸ್ ಬಗ್ಗೆ. ನಾವು ಬಿಸ್ನೆಸ್ ಅಂದ ತಕ್ಷಣ ಒಂದು ಬಿಸ್ನೆಸ್ ಅಂತ ಅದನ್ನ ತಗೊಂಡಿದ ತಕ್ಷಣ ಅದ್ರ ಬಗ್ಗೆ ಗೂಗಲ್ ಅಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಅದ್ರ ಬಗ್ಗೆ ರೆಫರ್ ಮಾಡಿ ಬೇರೆ ಕಡೆ ಹೋಗಿ. ಯಾಕಂದ್ರೆ ನಾವೇನು ಹೊಸದಾಗಿ ಏನ್ ಮಾಡಲ್ಲ, ಯಾರೊಬ್ರು ಮಾಡಿರೋದನ್ನ ಸ್ವಲ್ಪ ಕಾಪಿ ಮಾಡಿ ನಾವೇನು ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಅನಲೈಸ್ ಮಾಡಿ ಏನ್ ಮಾಡ್ಬೇಕು, ಏನ್ ಮಾಡೋದು, ಅವ್ರಿಗಿಂತ ನಮ್ದು ಏನ್ ಬೆಸ್ಟ್ ಕೊಡಕ್ಕಾಗುತ್ತೆ ಕಸ್ಟಮರ್ಗೆ. ಯಾಕಂದ್ರೆ ಕಸ್ಟಮರೇ ಮೈನ್. ನಾವು ಕಸ್ಟಮರ್ಗೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾವ ಬಿಸ್ನೆಸ್ ರನ್ ಆಗೋದಿಲ್ಲ. ಸೊ ಹಾಗಾಗಿ ಕಸ್ಟಮರ್ ಮುಖ್ಯ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಕಸ್ಟಮರ್ ಏನ್ ಕೇಳ್ತಾರೆ, ಏನ್ ಅವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಕಸ್ಟಮರ್ ಎಲ್ಲಾರು ಒಬ್ಬೊಬ್ರು ಕಸ್ಟಮರ್ ಒಂದೊಂದ್ ತರ ಇರುತ್ತೆ. ಎಲ್ಲಾನು ಫುಲ್ಫಿಲ್ ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ನಮ್ ಕೈಲಿ ಏನ್ ಮ್ಯಾನೇಜಬಲ್ ಇದೆ, ನಮ್ ಕೈಲಿ ಮಾಡಕ್ ಆಗುತ್ತೆ ಅನ್ನೋದು ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ದುಡ್ಡು ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಅದು ಅಂತೆಲ್ಲ ದುಡ್ಡು ನೋಡಕ್ ಹೋದ್ರೆ ಈ ಮಂತ್ ನಾವು ಪ್ರಾಫಿಟ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಪ್ರಾಫಿಟ್ ಮಾಡ್ತೀವಿ, ಅದು ನೆಕ್ಸ್ಟ್ ಇದು ನಾವು ಲಾಸ್ ಅಲ್ಲಿ ರನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಹೊಸ ಕಸ್ಟಮರ್ ಅಷ್ಟೇ ನಮಗೆ ಬರ್ತಾರೆ ಹೊರತು ಹಳೆ ಕಸ್ಟಮರ್ ಬರೋದಿಲ್ಲ. ಈಗಾಗಲೇ ನಮಗೆ ರೆಗ್ಯುಲರ್ ಕಸ್ಟಮರ್ ಇದಾರೆ. ನಾವು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ ತಕ್ಷಣ ತುಂಬಾ ಜನ ನಮ್ಗೆ 1 month ಕಂಪ್ಲೀಟ್ ಲಾಸ್ ಅಲ್ಲಿ ನಡೆಸಿದೆ. ಯಾಕಂದ್ರೆ ತುಂಬಾ ಜನ ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಇಲ್ಲಿ ಶಿಫ್ಟ್ ಆಗಿದೆ ಅಂತ. ರ್ಯಾಂಡಮ್ ಆಗಿ ಇಲ್ಲಿ ಬಂದಾಗ ಸರ್ ನೀವು ಇಲ್ಲಿ ಶಿಫ್ಟ್ ಆಗಿದೆಯಾ ನಮ್ಗೆ ಗೊತ್ತೇ ಇಲ್ಲ, ನೀವು ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ. ಸೊ ಈಗ ಈ ತರ ತುಂಬಾ ಪ್ರಾಬ್ಲಮ್ಸ್ ಆಗ್ಲಿ ಎಲ್ಲ ಪ್ರತಿಯೊಂದು ಬರುತ್ತೆ, ಎಲ್ಲ ಫೇಸ್ ಮಾಡಿ. ಅಂಡ್ ಇನ್ನೊಂದು ಪಾರ್ಟ್ನರ್ಸ್ ನ ಪ್ರಾಪರ್ ಆಗಿ ಚೂಸ್ ಮಾಡ್ಕೊಳ್ಳಿ. ಅದು ಮೇನ್ ಥಿಂಗ್, ಅದೇ ಬೇಸ್ ನಿಮ್ಗೆ. ಏನ್ ನೀವು ಮನೆ ಕಡೆ ಏನ್ ಪಾಯ ಹಾಕ್ತಾರೆ, ಪಿಲ್ಲರ್ ಹಾಕ್ತಾರೆ, ನಿಮ್ಗೆ ಅದೇ ಮೇನ್ ಬೇಸ್ ನಿಮ್ಗೆ. ಅದು ಕೊಲಾಪ್ಸ್ ಆಯ್ತು ಅಂತಂದ್ರೆ ನೀವು ಎಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ಎಂತ ದೊಡ್ಡ ಸಿಮೆಂಟ್ ಹಾಕಿ ಏನೇ ಬ್ರ್ಯಾಂಡ್ ಹಾಕಿದ್ರು ವೇಸ್ಟ್. ಅದು ಅಟರ್ ವೇಸ್ಟ್. ವಿಸಿಟ್ ಮಾಡಿ.